ಪರಮ ಗುರುಗಳನ್ನು ಸ್ಮರಿಸಿ ಸರ್ವರ ಅಂತರಂಗದಲ್ಲಿ ದೇದೀಪ್ಯಮಾನವಾಗಿ ಬೆಳಗುತ್ತಿರುವಂತಹ ಪರಮಾತ್ಮ ಚೈತನ್ಯಕ್ಕೆ ನಮಸ್ಕರಿಸಿ ಗೋಷ್ಠಿಯ ನಿರ್ದೇಶಕರೇ ಹಾಗೂ ನನ್ನ ಸಹೋದರ ಸಹೋದರಿಯರೇ, ಈಗಾಗಲೇ ಈ ದೀಕ್ಷಾ ಪಥದ ಒಂದು ಪರಿಚಯವನ್ನ ಸಂಪೂರ್ಣವಾಗಿ ಡಾಕ್ಟರ್ ಜ್ಯೋತಿ ಅಕ್ಕನವರು ನಿಮಗೆ ಅದರ ಒಂದು ವಿಸ್ತೃತವಾದಂತಹ ನೋಟವನ್ನ ನಿಮ್ಮ ಮುಂದೆ ಇಟ್ಟಿದ್ದಾರೆ. ಈಗ ಮುಂದಿನ ಈ ವಿಷಯ ದಶಬಂಧಗಳು ಅಂದ್ರೆ ಏನು, ಈ 2 ಮತ್ತು 3ನೆಯ ದೀಕ್ಷೆಗಳಲ್ಲಿ ನಡೀತಕ್ಕಂತಹ ಒಂದು ಮಹತ್ತರವಾದ ಬದಲಾವಣೆಗಳೇನು, ಈ ಹಂತದಲ್ಲಿ ಕಳಿಸಿಕೊಳ್ಬೇಕಾಗಿರ್ತಕ್ಕಂಥ ಬಂಧಗಳು ಯಾವ್ಯಾವು, ಇಷ್ಟು ವಿಷಯಗಳನ್ನ ಈ ಉಪನ್ಯಾಸದಲ್ಲಿ ನಾವು ತಿಳ್ಕೊಳ್ಳುವಂತ ಒಂದು ಪ್ರಯತ್ನವನ್ನು ಮಾಡೋಣ. ಈ ಯೋಗ ಮಾರ್ಗವನ್ನ 2 ಭಾಗವಾಗಿ ನಾವು ಅಥವಾ ವಿಧವಾಗಿ ನಾವು ಅರ್ಥ ಮಾಡಿಕೊಳ್ಬಹುದು. ಒಂದು ಮೋಕ್ಷ ಮಾರ್ಗ, ಮತ್ತೊಂದು ದೀಕ್ಷಾ ಮಾರ್ಗ ಅಂತ ನಾವು ಇದನ್ನ 2 ರೀತಿನಲ್ಲಿ ಹೇಳ್ಬೋದು. ಒಂದು ಮೋಕ್ಷ ಮಾರ್ಗ, ಮತ್ತೊಂದು ದೀಕ್ಷಾ ಮಾರ್ಗ. ಈಗ ಇಲ್ಲಿ ನಾವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಯಾವ ಮಾರ್ಗ? ದೀಕ್ಷಾ ಮಾರ್ಗನೋ ಮೋಕ್ಷ ಮಾರ್ಗನೋ? ಏನ್ ವ್ಯತ್ಯಾಸ ಇದೆ ದೀಕ್ಷಾ ಮಾರ್ಗಕ್ಕೂ ಮೋಕ್ಷ ಮಾರ್ಗಕ್ಕೂ? ಎಲ್ಲ ಬಿಡಿಸ್ಕೊಂಡು ಇದ್ಯಾವುದು ಬೇಡ, ಈ ಕಷ್ಟ ಕೋಟಲೆಗಳು ಇದ್ಯಾವುದು ಬೇಡ, ಎಲ್ಲವನ್ನು ಬಿಡಿಸ್ಕೊಂಡು ಹೋಗಿ ಮೋಕ್ಷ ಪಡ್ಕೊಂಡ್ಬಿಟ್ಟು ಆರಾಮಾಗಿದ್ಬಿಡೋಣ ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋರು ಇದ್ದಾರೆ. ಆ ತರ ಸೆಲೆಕ್ಟ್ ಮಾಡ್ಕೊಳ್ಳೋರು ಇದ್ದಾರೆ. ಆದ್ರೆ ನಾವು ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರಾಗಿ ಸೇರ್ಕೊಂಡಿದ್ದೀವಿ ಅಂದ್ರೆ ನಮಗೆ ಗೊತ್ತಿದ್ದೋ ಅಥವಾ ಗೊತ್ತಿಲ್ಲದೇನೋ ನಾವು ಯಾವ ಮಾರ್ಗನ ಆರಿಸ್ಕೊಂಡಿದೀವಿ? ದೀಕ್ಷಾ ಮಾರ್ಗವನ್ನ ಆರಿಸ್ಕೊಂಡಿದೀವಿ. ಇದು ನಮ್ಗೆ ಸ್ಪಷ್ಟವಾಗಿ ಅರ್ಥ ಆಗಿರ್ಬೇಕು. ಥಿಯೋಸಾಫಿಕಲ್ ಸೊಸೈಟಿಯ ಸದಸ್ಯರು ಅಂದ್ರೆ ಅವ್ರು ಆರಿಸ್ಕೊಂಡಿರ್ತಕ್ಕಂತಹ ಮಾರ್ಗ ದೀಕ್ಷಾ ಮಾರ್ಗ ಅನ್ನುವಂಥದ್ದು. ಇದ್ರ ಬಗ್ಗೆ ನಮಗೆ ಒಂದು ಸ್ಪಷ್ಟತೆ ಇರಬೇಕು. ಸೊ ಇಂತಹ ದೀಕ್ಷಾ ಮಾರ್ಗವನ್ನ ನಾವು ಆರಿಸ್ಕೊಂಡಿದ್ಮೇಲೆ ಈ ದಾರಿಯನ್ನ ನಾವು ನಡೆದು ಮುಗಿಸ್ಬೇಕು ಅಂತ ಹೇಳಿದ್ರೆ ದಾರಿ ಅಷ್ಟು ಸುಗಮವಾಗಿದೆಯಾ? ದಾರಿ ಬಹಳ ಸುಗಮವಾಗಿದೆಯಾ? ಬಹಳ ಸುಗಮವಾಗಿಲ್ಲ ದಾರಿ. ಅದಕ್ಕೆ ಈ ಮಾರ್ಗವನ್ನು ಆರಿಸ್ಕೊಳ್ಳೋರು ಯಾರು ಅಂದ್ರೆ ಕೇವಲ ಕೆಲವು ಧೀರೋದಾತ್ತರು ಮಾತ್ರ ಈ ಮಾರ್ಗವನ್ನು ಆರಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಕೆಲವರು ಧೀರೋದಾತ್ತರು ಆರಿಸಿಕೊಳ್ಳುವ ಮಾರ್ಗ ದೀಕ್ಷಾ ಮಾರ್ಗ ಅಂತ ಹೇಳಿದ್ರೆ ಈ ಸ್ಥೂಲ ಪ್ರಪಂಚದಲ್ಲೇನೆ ನಾವೇನಾದ್ರೂ ಒಂದು ಸಾಧನೆ ಮಾಡಬೇಕು ಅಂತ ಹೋದ್ರೆ ಮಾರ್ಗ ಬಹಳ ಸಲೀಸಾಗಿದೆಯಾ? ಮಾರ್ಗ ಇಲ್ಲ ಅಲ್ವಾ? ಎಷ್ಟು ಅಡೆತಡೆಗಳು ಬರುತ್ತೆ. ನಾವೀಗ ಸಾಧಿಸ್ಬೇಕು ಅಂತ ಅಂದುಕೊಂಡಿರೋದು ಹೊರಗಿನ ಯಾವುದೋ ಒಂದು ಲೌಕಿಕವಾದಂತಹ ಒಂದು ಕಾರ್ಯ ಅಲ್ಲ, ಒಂದು ಅಲೌಕಿಕವಾದ ಕಾರ್ಯ. ಅದರಲ್ಲೂ ಕೂಡ ಅಲೌಕಿಕವಾದ ಕಾರ್ಯ ಅನ್ನುವಾಗಲೂ ಯಾವ ಒಂದು ದೈವಿ ಯೋಜನೆ ಇದೆಯೋ ಆ ದೈವಿ ಯೋಜನೆಯನ್ನ ಸಾಕಾರಗೊಳಿಸಲಿಕ್ಕೆ ಯಾರೆಲ್ಲ ಜೀವನ್ಮುಕ್ತರು
ಶ್ರಮಿಸ್ತಾ ಇದ್ದಾರೆಯೋ ಹಾಗೆ ಶ್ರಮಿಸ್ತಾ ಇರ್ತಕ್ಕಂತಹ ಕೆಲವೇ ಬಾಹುಗಳಿಗೆ ಅಂತಾರೆ ಅವ್ರು ಒಂದ್ ಕಡೆ, ಕೆಲವೇ ಬಾಹುಗಳು ಅಂದ್ರೆ ಅಂತರಂಗ ಸರ್ಕಾರದಲ್ಲಿ ಯಾರೆಲ್ಲ ಸದಸ್ಯರಾಗಿದ್ದಾರೋ ಅವರೆಲ್ಲರೂ ಕೂಡ ಆ ದೈವಿ ಯೋಜನೆಯನ್ನ ಸಾಕಾರಗೊಳಿಸ್ಲಿಕ್ಕೋಸ್ಕರ ಏನ್ ಮಾಡ್ತಾ ಇದ್ದಾರೆ, ಅಹರ್ನಿಶಿ ದುಡಿತಾ ಇದ್ದಾರೆ ಅಂತ ಹೇಳ್ಬೋದು. ತಮಗೋಸ್ಕರ ತಾವು ಮಾಡ್ಕೋಬೇಕಾದ ಇನ್ನೇನು ಇಲ್ಲ ಅವರಿಗೆ, ತಮಗೋಸ್ಕರ ಮಾಡ್ಕೊಳ್ಬೇಕಾದ ಯಾವುದೂ ಇಲ್ಲ. ಆದ್ರೂ ಅವರು ಅಹರ್ನಿಶಿ ದುಡಿತಾ ಇದ್ದಾರೆ, ಒಂದು ಕ್ಷಣವೂ ಬಿಡುವಿಲ್ದೇನೆ ದುಡಿತಾ ಇದ್ದಾರೆ. ಅಂತಹ ಬಿಡುವಿಲ್ಲದೆ ದುಡಿತಾ ಇರ್ತಕ್ಕಂತಹ ಒಂದು ಬಾಹುಗಳಿಗೆ ನಾವು ಸಹಾಯಕರಾಗ್ತೇವೆ ಅಂತ ಹೇಳಿ ಈ ಮಾರ್ಗವನ್ನ ನಾವು ಆಯ್ಕೆ ಮಾಡ್ಕೊಂಡಿರುವಂಥದ್ದು. ಇಲ್ಲಿನ ಅಡೆತಡೆಗಳು ಅಂದ್ರೆ, ಇಲ್ಲಿ ನಮ್ಗೆ ಎದುರಾಗ್ತಕ್ಕಂಥ ಅಡೆತಡೆಗಳು ಯಾವುದೇ ಬಾಹ್ಯ ಅಡೆತಡೆಗಳಲ್ಲ. ಇಲ್ಲಿನ ಅಡೆತಡೆಗಳಿದ್ದಾವಲ್ಲ ಇವು ಬಾಹ್ಯ ಅಡೆತಡೆಗಳಲ್ಲ. ಇವು ಎಲ್ಲಿನ ಅಡೆತಡೆಗಳು? ಆಂತರಂಗಿಕವಾದಂತಹ ಆಳವಾಗಿ ಮಾನಸಿಕವಾಗಿ ಬೇರು ಬಿಟ್ಟಿರ್ತಕ್ಕಂತಹ ಒಂದು ಅಡೆತಡೆಗಳು. ಇಂತಹ ಒಂದು ಅಡೆತಡೆಗಳನ್ನ, ಮಾನಸಿಕವಾಗಿರ್ತಕ್ಕಂಥ ಅಡ್ಡಿಗಳಿದಾವಲ್ಲ, ಆ ಅಡ್ಡಿಗಳನ್ನ ಏನಂತ ಕರೀತಾರೆ? ಬಂಧಗಳು ಅಥವಾ ಸಂಕೋಲೆಗಳು ಅಂತ ಕರೀತಾರೆ. ಇನ್ನೊಂದು ತಮಾಷೆ ಏನಂದ್ರೆ, ಈ ಅಡೆತಡೆಗಳನ್ನ ಅಥವಾ ಈ ಸಂಕೋಲೆಗಳನ್ನ ನಮಗೋಸ್ಕರ ಯಾರೋ ಈ ಅಡ್ಡಿಗಳನ್ನ ಉಂಟು ಮಾಡಿದ್ದಾರ? ಹೊರಗಿನವ್ರು ಯಾರಾದ್ರೂ ಈ ಅಡ್ಡಿಗಳನ್ನ ಮಾಡ್ತಾ ಇದ್ದಾರ? ಯಾರು ಹೊರಗಿನವ್ರು ಯಾರು ಮಾಡಿರೋ ಅಡ್ಡಿಗಳಲ್ಲ ಇವು. ಹೊರಗಿನವ್ರು ಯಾರೂ ಉಂಟು ಮಾಡಿರ್ತಕ್ಕಂಥ ಅಡ್ಡಿಗಳಲ್ಲ. ಇಲ್ಲಿ ಈ ಹೊರ ಪ್ರಪಂಚದಲ್ಲಿ ನಾನು ಏನಾದ್ರು ಕೆಲಸ ಮಾಡ್ಬೇಕಾದ್ರೆ, ಅಯ್ಯೋ ನಾನು ಇದನ್ನ ಮಾಡಲ್ಲ ಅಂದ್ರೆ ನನ್ ಗಂಡ ಬಿಡಲ್ಲ, ನನ್ನ ಹೆಂಡತಿ ಬಿಡಲ್ಲ, ನನ್ನ ಮಕ್ಕಳು ಬಿಡಲ್ಲ, ಇನ್ಯಾರೋ ಅಡ್ಡ ಮಾಡಿದ್ರು ನಮ್ಗೆ, ಇನ್ಯಾರೋ ನಮ್ಗೆ ತಡೆ ಮಾಡಿದ್ರು ಅಂತ ನಾವು ಹೇಳ್ಬಹುದು. ಆದ್ರೆ ಇಲ್ಲಿ ನಾವು ವಿಚಾರ ಮಾಡ್ತಾ ಇರ್ತಕ್ಕಂಥ ಅಡ್ಡಿಗಳಿದಾವಲ್ಲ, ಈ ಸಂಕೋಲೆಗಳಿದ್ದಾವಲ್ಲ, ಇವು ಹೊರಗಿನವರಿಂದ ವಿಧಿಸಲ್ಪಟ್ಟ ಅಡ್ಡಿಗಳಲ್ಲ. ನಮ್ಮ ಮನದಾಳದಲ್ಲಿ ನಮ್ಮ ಅಜ್ಞಾನದಿಂದ ನಾವೇ ಸೃಷ್ಟಿ ಮಾಡಿಕೊಂಡಿರುವಂತಹ ಒಂದು ಅಡಚಣೆಗಳು. ಇಂಥ ಅಡಚಣೆಗಳು ಎಷ್ಟು ಅಂತ ಹೇಳ್ತಾ 10 ಅಡಚಣೆಗಳು ಈಗಾಗಲೇ ಹೆಸರು ಹೇಳಿದ್ರು ಅಪ್ಪನವರು. ಅದಕ್ಕೆ ಅದನ್ನ ದಶಬಂಧಗಳು ಅಥವಾ ಸಂಕೋಲೆಗಳು ಅಂತ ಹೇಳಿದ್ರು. ಇಂತಹ ಒಂದು ಸಂಕೋಲೆಗಳನ್ನ ನಾವು ಕಳ್ಕೊಳ್ಳದೆ ಇದ್ರೆ ನಾವು ನಮ್ಮ ಒಂದು ಮಾರ್ಗವನ್ನ ನಾವು ಸಾಧಿಸ್ಲಿಕ್ಕೆ ಸಾಧ್ಯವಾಗ್ತದ ಅಂದ್ರೆ ಖಂಡಿತ ಸಾಧ್ಯ ಆಗೋದಿಲ್ಲ. ಇನ್ನು ಒಂದು ಮಾತನ್ನ ವಿಚಾರ ಮಾಡ್ತಾ, ಈ ಯೋಗ ಪಥ ಅಥವಾ ಈ ಸಾಧನಾ ಪಥ ಅಂದ್ರೆ ಏನು ಅಂತ ಒಂದು ಪ್ರಶ್ನೆನ ನಾವು ಹಾಕೊಂಡ್ರೆ, ಏನೀಗ ಸಾಧನಾ ಪಥ ಅಂದ್ರೆ ಒಂದೇ ಮಾತಿನಲ್ಲಿ ಹೇಳ್ಬೇಕು, ಯೋಗ ಪಥ ಅಥವಾ ಸಾಧನಾ ಪಥ ಅನ್ನೋದನ್ನ ಒಂದೇ ಮಾತಿನಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ ಏನ್ ಹೇಳ್ಬೋದು ನಾವು? ಸದ್ಯ ನಾವಿರ್ತಕ್ಕಂತಹ ಯಾವ ಸ್ಥಿತಿನಲ್ಲಿದ್ದೀವಿ? ನಾವೀಗೆಲ್ಲರೂ ಕೂಡ ಯಾವ ಸ್ಥಿತಿನಲ್ಲಿದ್ದೇವೆ? ಸ್ವಲ್ಪ ಥಿಯೋಸಾಫಿಕಲ್ ಪರಿಭಾಷೆನಲ್ಲೇ ಮಾತನಾಡ್ಬೇಕು ನಾವೀಗ. ದೇಹಾತ್ಮ ಸ್ಥಿತಿನಲ್ಲಿದ್ದೇವೆ. ದೇಹಾತ್ಮ ಭಾವನೆಯಲ್ಲೇ ನಾವೆಲ್ಲ ಇರೋದೀಗ ಸದ್ಯದ ಪರಿಸ್ಥಿತಿನಲ್ಲಿ. ಸಾಧನಾ ಪಥ ಅಥವಾ ಯೋಗ ಪಥ ಅಂದ್ರೆ ಏನು ಅಂದ್ರೆ, ನಾವಿರ್ತಕ್ಕಂತಹ ಈ ದೇಹಾತ್ಮ ಪ್ರಜ್ಞೆಯಿಂದ ಅತಿಗಳೆದು ವೆರಿ ನೆಕ್ಸ್ಟ್ ನಮ್ಮ ಮುಂದಿರುವಂತಹ ಕಾರ್ಯ ಯಾವುದು? ವೆರಿ ನೆಕ್ಸ್ಟ್ ದೇಹಾತ್ಮ ಪ್ರಜ್ಞೆಯಿಂದ ನಮ್ಮನ್ನ ನಾವು ಯಾವ್ದಕ್ಕೆ ಶಿಫ್ಟ್ ಮಾಡ್ಕೋಬೇಕಾಗಿದೆ? ಜೀವಾತ್ಮನ ಪ್ರಜ್ಞೆಗೂ
ಜೀವಾತ್ಮನ ಪ್ರಜ್ಞೆಯಿಂದ ಪುರುಷಾತ್ಮನ ಪ್ರಜ್ಞೆಗೂ, ಪುರುಷಾತ್ಮನ ಪ್ರಜ್ಞೆಯಿಂದ ಪರಮಾತ್ಮನ ಪ್ರಜ್ಞೆಗೆ ನಮ್ಮ ಪ್ರಜ್ಞೆಯನ್ನ ಶಿಫ್ಟ್ ಮಾಡತಕ್ಕಂತಹ ಒಂದು ಕಾರ್ಯ ಯೋಗ ಮಾರ್ಗ ಅಥವಾ ಸಾಧನಾ ಮಾರ್ಗ, ಸಾಧನಾ ಪಥ ಅಂದ್ರೆ ಈ ಒಂದು ಹಂತ ಇದೆ. ದೇಹಾತ್ಮ ಪ್ರಜ್ಞೆಯಿಂದ ಜೀವಾತ್ಮನ ಪ್ರಜ್ಞೆಗೂ, ಜೀವಾತ್ಮನ ಪ್ರಜ್ಞೆಯಿಂದ ಪುರುಷಾತ್ಮನ ಪ್ರಜ್ಞೆಗೂ, ಪುರುಷಾತ್ಮನ ಪ್ರಜ್ಞೆಯಿಂದ ಪರಮಾತ್ಮನ ಪ್ರಜ್ಞೆಯ ಜೊತೆಗೆ ನಮ್ಮ ಪ್ರಜ್ಞೆಯನ್ನ ಒಂದು ಮಾಡ್ತಕ್ಕಂತಹ ಒಂದು ಸುದೀರ್ಘವಾದ ಪಯಣ ಯೋಗ ಮಾರ್ಗ ಅಂದ್ರೆ ಅಥವಾ ಸಾಧನಾ ಮಾರ್ಗ ಅಂದ್ರೆ. ಸುಮ್ಮನೆ ಒಂದ್ಸರಿ ಕಲ್ಪನೆ ಮಾಡ್ಕೊಳ್ಳಿ. ನಿರ್ದೇಶಕರು ನಿನ್ನೆ ಒಂದ್ ಮಾತು ಹೇಳಿದ್ರು. ನಾವಿಲ್ಲಿ ವ್ಯವಸ್ಥಾಪಕರಿಗೆ ಒಂದು ಪೋಸ್ಟ್ ಮಾಡಿದ್ವಿ. ಬೆಳಿಗ್ಗೆ 4:15 5 ಗಂಟೆಗೆ ಎದ್ದಿರ್ತಾರೆ ನಮ್ಮ ಡೆಲಿಗೇಟ್ಸು. ನೀವು ಕಳೆದ ಸಾರಿ ಎಲ್ಲ ಕಾಫಿ ಇಡ್ತಿದ್ರಿ 6 ಗಂಟೆಗೆ, ಈ ಸರಿ ವ್ಯವಸ್ಥೆ ಮಾಡಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ಖಂಡಿತ ಸಾಧ್ಯ ಆಗಲ್ಲ ಸರ್, 7 ಗಂಟೆಗೆ ಬೇಕಾದ್ರೆ ಕಾಫಿ ಇಡ್ತೀವಿ ಅಂದ್ರು. ಕೊನೆ ನಾವು ರಿಕ್ವೆಸ್ಟ್ ಮಾಡಿದ್ವಿ, ಇಲ್ಲ ನಾವು ನಿರ್ದೇಶಕರಂದ್ರು ಬಿಟ್ಬಿಡಿ ಸರ್, ಕಾಫಿ ಬೇಡ ಹೋಗ್ಲಿ, ನಾನು 8 ಗಂಟೆಗೆ ಟಿಫನ್ ಆದಾಗ ಕಾಫಿ ಇರುತ್ತೆ, ಮತ್ತೆ ಬ್ರೇಕ್ ಅಲ್ಲಿ ಒಂದು ಕಾಫಿ ಇರುತ್ತೆ, ಸಾಕು. ಅವಾಗ ನಾವು ಸ್ವಲ್ಪ ವಿಚಾರ ಮಾಡಿ ಹೇಳೋದು, ಇಲ್ಲ ಕಷ್ಟ ಆಗುತ್ತೆ ನಮ್ಮ ಮೆಂಬರ್ಸ್ಗೆ, ಬೆಳಿಗ್ಗೆ 4:15 5ಕ್ಕೆ ಎದ್ಬಿಟ್ಟಿರ್ತಾರೆ, 8 ಗಂಟೆವರೆಗೂ ಕಾಫಿ ಇಲ್ಲ ಅಂದ್ರೆ ಸ್ವಲ್ಪ ಇರೋದು ಕಷ್ಟ ಆಗುತ್ತೆ ಅಂತ. ಅಂದ್ರೆ ಯಾಕಿದನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ನೋಡಿ ನಮ್ಗೆ 1 ಕಪ್ ಕಾಫಿ ಬಿಡೋದು ನಮ್ಗೆ ಎಷ್ಟು ಪ್ರಾಬ್ಲಮ್ ಆಗಿದೆ. ಎಷ್ಟು ಜನಕ್ಕೆ 8 ಗಂಟೆವರೆಗೂ ಕಾಫಿ ಇಲ್ಲದೆ ಇದ್ರೆ ನಾವು ಆರಾಮಾಗಿ ಇದ್ಬಿಡ್ತೀವಿ ಸರ್ ಅಂತ ಇವತ್ತು ಏನಾದ್ರು ಕೈ ಎತ್ತಿದ್ರೆ, ನಾವು 7 ಗಂಟೆ ಕಾಫಿ ನಾಳೆನೇ ಕ್ಯಾನ್ಸಲ್ ಮಾಡ್ಬೇಡ. ನೋಡಿ ಎಷ್ಟು ಕೈಗಳು ಎತ್ತ ನೋಡಿ ಸರ್. ಅದಕ್ಕೆ ಇದು ಅಷ್ಟು ಸಲೀಸಾದ ಮಾರ್ಗ ಅಲ್ಲ. ನೋಡಿ ಎಷ್ಟು ಕೈಗಳು ಮೇಲಕ್ಕೆ ಬಂದಿದ್ವು ಅಂದ್ರೆ ಸುಮಾರು ಒಂದು 10-12 ಕೈಗಳು ಮಾತ್ರ ಮೇಲಕ್ಕೆ ಬಂದಿದ್ವು. ಅದಕ್ಕೆ ನಾನು ಇವತ್ತು ಸಾಧನೆ ಮಾಡ್ಬೇಕು ಅಂತ ಬೆಳಗ್ಗೆ ಬಿಟ್ಬಿಟ್ಟೆ. ನೋಡಿ ಎಷ್ಟು ಇದು ಕಷ್ಟ ಅಂದ್ರೆ, ನಾವು ಮಾತನಾಡ್ತಾ ಇರೋದೆಲ್ಲ ಯೋಗ ಮಾರ್ಗ. ಪುರುಷಾತ್ಮನ ಪ್ರಜ್ಞೆಯನ್ನು ತೆಗೆದುಕೊಂಡು ಪರಮಾತ್ಮನ ಪ್ರಜ್ಞೆಯಲ್ಲಿ ಒಂದು ಮಾಡೋ ವಿಷಯ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ದೇಹಾತ್ಮನ ಮಟ್ಟದಲ್ಲಿ 1 ಕಪ್ ಕಾಫಿ ಬಿಡೋ ವಿಷಯ ಬಂದಾಗ ಎಷ್ಟು ಕಷ್ಟ ಆಗ್ತದೆ ಅಲ್ವಾ. ಅದಕ್ಕೆ ಇದನ್ನ ಸಾಧನಾ ಪಥ ಅಂತ ಕರೀತಾರೆ. ಸಾಧನಾ ಪಥ. ಹಾಗಂತ ಇದು ತುಂಬಾ ಕಷ್ಟ ಅಂತ ಹೇಳಿದ್ರೆ ಬಿಟ್ಬಿಡೋಕ್ ಸಾಧ್ಯನಾ ಅಂದ್ರೆ ಸಾಧ್ಯನೇ ಇಲ್ಲ. ವಿ ಹ್ಯಾವ್ ಟು ಅಟೈನ್. ಇದನ್ನ ನಡಿಲೇಬೇಕಾದಂತ ಅನಿವಾರ್ಯತೆನೂ ಕೂಡ ಇದೆ. ಇನ್ಎವಿಟಬಲ್. ನಾವು ಇದನ್ನ ತಪ್ಪಿಸ್ಕೊಳ್ತೀವಿ ಅನ್ನೋದಕ್ಕೆ ಸಾಧ್ಯ ಇಲ್ಲ. ಇವತ್ತಲ್ಲ ನಾಳೆ, ಈ ಜನ್ಮದಲ್ಲೆಲ್ಲ ಮುಂದಿನ ಜನ್ಮ, 10 ಜನ್ಮದಲ್ಲೆಲ್ಲ 50 ಜನ್ಮದಲ್ಲಿ ನಾವು ಇದನ್ನ ಸಾಧಿಸಲೇ ಬೇಕು. ಇದು ಅನಿವಾರ್ಯವೂ ಕೂಡ. ಅದಕ್ಕೋಸ್ಕರ ಈ ಇನ್ನೊಂದು ಅರ್ಥ ಮಾಡ್ಕೊಂಡ್ರೆ, ಇವುಗಳನ್ನ ಅಡ್ಡಿಗಳು ಅಂತ ಕರಿತೀವಿ ನಾವು, ಅಥವಾ ಸಂಕೋಲೆಗಳು ಅಂತ ಕರಿತೀವಿ. ಈ ಅಡ್ಡಿಗಳು ಅಥವಾ ಸಂಕೋಲೆಗಳು ಎಲ್ಲಿಯವರೆಗೆ ಅಡ್ಡಿಗಳಾಗಿರ್ತವೆ ಅಂದ್ರೆ, ಜಾಣ್ಮೆಯಿಂದ ಅಥವಾ ಯುಕ್ತಿಯಿಂದ ಅಥವಾ ವಿವೇಕದಿಂದ ನಾವು ಎಚ್ಚರವಾದರೆ ಅದೇ ಅಡ್ಡಿಗಳೇ ನಮ್ಗೇನಾಗುತ್ತವೆ, ದೇ ಆರ್ ದ ಸ್ಟೆಪ್ ಸ್ಟೋನ್ಸ್. ಅವೇ ನಮಗೆ ಸಾಧನೆಗೆ ಮೆಟ್ಟಿಲುಗಳು ಕೂಡ ಆಗುತ್ತವೆ ಅನ್ನೋದನ್ನ ನಾವು ಮರೆಯಂಗಿಲ್ಲ. ಹಿಂದಕ್ಕೆ ಎಳೆಯುವಂತಹ ಫೋರ್ಸ್ ಇಲ್ಲದೆ ಇದ್ರೆ ನಾವು ಮುಂದಕ್ಕೂ ಹೋಗೋಕ್ ಸಾಧ್ಯ ಇಲ್ಲ, ಮುಂದಕ್ಕೂ ನಾವು ಹೋಗಲ್ಲ. ಯಾವಾಗ ನಾವು ಇವುಗಳನ್ನ ಅರ್ಥ ಮಾಡಿಕೊಳ್ತೇವೋ, ನಾವು ಅರ್ಥ ಮಾಡಿಕೊಂಡಾಗ
ಇದೇ ಬಂಧನಗಳು ನಮಗೆ ಒಂದ್ ರೀತಿನಲ್ಲಿ ಮೆಟ್ಟಿಲುಗಳಾಗಿ ನಮಗೆ ಸಹಾಯನೂ ಮಾಡುತ್ತೆ. ಆದ್ರೆ ಅಲ್ಲೇ ನಿಂತ್ಕೊಳ್ಳಂಗಿಲ್ಲ. ಸೊ ಇದನ್ನ ನಾವು ಬಂಧನಗಳು, ದಶಬಂಧಗಳು ಅಥವಾ ಸಂಕೋಲಿಗಳು ಅಂತ ಕರಿತೀವಿ. ಅಂದ್ರೆ ನಮ್ಮ ಮಾರ್ಗವನ್ನ ಕ್ರಮಿಸ್ಲಿಕ್ಕೆ ಬರ್ತಕ್ಕಂತಹ ತಡೆಗಳು ಅಥವಾ ಅಡ್ಡಿಗಳು, ಇವುಗಳನ್ನ ನಾವು ದಶಬಂಧಗಳು ಅಂತ ಕರಿತೀವಿ. ಯಾವ್ಯಾವುದು ಆ ದಶಬಂಧಗಳು ಅನ್ನೋದನ್ನು ಕೂಡ ನಿಮ್ಗಾಗಲೇ ಹೇಳ್ಬಿಟ್ರು. ಮುಖ್ಯವಾಗಿ 10 ಬಂಧನಗಳನ್ನ ಹೇಳ್ತಾರೆ. ಸ್ವಕಾಯ ದೃಷ್ಟಿ, ವಿಚಿಕಿತ್ಸಾ, ಶೀಲರತ ಪರಾಮರ್ಶ, ಕಾಮರಾಗ, ಪಠಿಗ, ರೂಪರಾಗ, ಅರೂಪರಾಗ, ಮಾನೋ, ಉದ್ದಚ್ಚ, ಅವಿಜ್ಜ. ಇವು 10 ಸಂಕೋಲೆಗಳು. ಅಂದ್ರೆ ಸ್ವಕಾಯ ದೃಷ್ಟಿ ಅಂದ್ರೆ ಈ ದೇಹವೇ ನಾನು ಅನ್ನುವಂತಹ ಒಂದು ಭಾವನೆ. ವಿಚಿಕಿತ್ಸಾ ಅಂದ್ರೆ ಅದು ಸಂಶಯ ಪ್ರವೃತ್ತಿ, ಅದನ್ನು ನೋಡೋಣಂತೆ ಮುಂದೆ. ಶೀಲರತ ಪರಾಮರ್ಶ ಅಂದ್ರೆ ಮೂಢನಂಬಿಕೆ ಅಂತಕ್ಕಂಥದ್ದು. ಕಾಮರಾಗ, ಅದನ್ನು ಇದರಲ್ಲಿ ಎಸ್ಪೆಷಲಿ ಪುಂಸ್ತ್ರೀ ಅನುರಾಗ ಅಂತಾನೆ ಹೇಳ್ತಾರೆ. ಯಾಕೆಂದ್ರೆ ಸಣ್ಣವನ್ನೆಲ್ಲ ಸ್ವಲ್ಪ ಬಿಟ್ಬಿಡ್ಬಹುದು, ಇದು ಬಹಳ ಕಷ್ಟ ಅಂತ. ಈ ಪುಂಸ್ತ್ರೀ ಅನುರಾಗ ಅನ್ನುವಂಥದ್ದು ಅದು ಬಹಳ ಕಷ್ಟ, ಅದಕ್ಕೆ ಅದನ್ನ ಪುಂಸ್ತ್ರೀ ಅನುರಾಗ ಅಂತಾನೆ ಹೇಳ್ತಾರೆ. ಪಠಿಗ ಅಂದ್ರೆ ಕೋಪ. ರೂಪರಾಗ ಅಂದ್ರೆ ಯಾವುದಾದ್ರೂ ಒಂದು ರೂಪಕ್ಕೆ ಅಂಟಿಕೊಳ್ಳುವಂಥದ್ದು. ಅನಂತರ ಅರೂಪರಾಗ, ಈಗ ರೂಪ ಇಲ್ಲ ಅಂದ ತಕ್ಷಣನೇ ಅರೂಪಕ್ಕೆ ಅಂಟಿಕೊಳ್ಳೋದು, ರೂಪನ ಬಿಟ್ಬಿಡೋದು, ಅಲ್ಲಿಗೆ ಅಂಟ್ಕೊಳ್ಳೋದು, ಅದೂ ಕೂಡ ಒಂದು ರಾಗ, ರೂಪರಾಗ ಅಂತಕ್ಕಂಥದ್ದು. ಮಾನೋ ಅಂದ್ರೆ ಅಹಂಕಾರ. ಉದ್ದಚ್ಚ ಅಂದ್ರೆ ಉದ್ವೇಗ ಅಥವಾ ಮುಂಗೋಪ ಅಂತಕ್ಕಂಥದ್ದು. 10ನೇದು ಅವಿದ್ಯೆ ಅಂದ್ರೆ ಅವಿದ್ಯ. ಇದು ಅವಿದ್ಯನದೆಲ್ಲಿತ್ತು? ಪತಂಜಲಿಗಳು ಕೂಡ ಇದನ್ನ ಹೇಳ್ತಾ ತಮ್ಮ ಒಂದು ಪಂಚ ಕ್ಲೇಶಗಳಲ್ಲಿ ಮೊದಲನೇ ಕ್ಲೇಶ ಯಾವುದು? ಅವಿದ್ಯ. ಅವಿದ್ಯಾಸ್ಮಿತ ರಾಗದ್ವೇಷಾಭಿವಿನೇಶಾಹ ಕ್ಲೇಶಾಹ ಅಂತ ಹೇಳ್ತಾರೆ ಒಂದ್ ಕಡೆ. ತಮ್ಮ ಒಂದು ಪಂಚ ಕ್ಲೇಶಗಳನ್ನ ಹೇಳುವಾಗ ಮೊದಲನೇದೇ ಅವಿದ್ಯ ಅಂದ್ರೆ ಅವಿದ್ಯೆ. ಇದು ಎಲ್ಲಿವರೆಗೂ ಮುಂದುವರ್ಕೊಂಡು ಬಂದಿದೆ? ಎಲ್ಲಿವರೆಗೂ ಬಂದಿದೆ? ಬಂದ ಇರುತ್ತೆ, ದೀಕ್ಷೆವರೆಗೂ ಇರುತ್ತೆ. 4ನೇ ದೀಕ್ಷೆ ಬಂದಿರುವಾಗಲೂ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ, ಅದ್ರ ಎಲ್ಲೋ ಮೂಲ, ಅದ್ರ ಬೇರು ಹಾಗೆ ಇದೆ. ಅದಕ್ಕೋಸ್ಕರ ಆ 4ನೇ ದೀಕ್ಷೆಯ ಹಂತದಲ್ಲೂ ಅದನ್ನ ಕಳ್ಕೊಂಡ ಮೇಲೆ ಅವನಿಗೆ ಯಾವ ದೀಕ್ಷೆ ಸಿಗುತ್ತೆ? 5ನೇ ದೀಕ್ಷೆ ಸಿಗುತ್ತೆ ಅಂತಕ್ಕಂಥ. ಇವು ದಶಬಂಧಗಳು. ದಶಬಂಧಗಳು ಅಂದ್ರೆ ಏನೋ ಅದು ಯಾವುದು ಅಂತ ನಾವು ತಿಳ್ಕೊಂಡ್ವಿ. ಈಗ ನಾವು ಈ ಒಂದು ಹಂತದಲ್ಲಿ ಅಂದ್ರೆ 2 ಮತ್ತು 3ನೇ ದೀಕ್ಷೆಯ ಹಂತದಲ್ಲಿ ನಡೀತಕ್ಕಂತಹ ಒಂದು ಬದಲಾವಣೆಗಳೇನು ಅನ್ನುವಂತ ವಿಷಯ. ಇಲ್ಲಿ ಈಗ ನಾವು ನೋಡಿದ್ವಿ, ಈ ಯೋಗ ಮಾರ್ಗವನ್ನ 5 ದೀಕ್ಷೆಗಳು ಅಥವಾ ಅದನ್ನ 5 ಹಂತಗಳು ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. 5 ದೀಕ್ಷೆಗಳು ಅಂದ್ರೆ 5 ಹಂತಗಳು ಅಂತ ತಿಳ್ಕೊಳ್ಳೋಣ. ಈ ಒಂದೊಂದು ಹಂತದಲ್ಲಿ ಮತ್ತೆ 4 ಹಂತಗಳು ಬರುತ್ತೆ. ಇದನ್ನ ಉಪಹಂತಗಳು. ಏನಪ್ಪ ಇದೆಲ್ಲ ವಿಚಿತ್ರ ಅನ್ಸುತ್ತಾ? ನೋಡಿ, ಯೋಗ ಪಥವನ್ನ ನಾವು ಪ್ರವೇಶ ಮಾಡಬೇಕು ಅಂತ ಅಂದುಕೊಂಡಿರೋರು ಎಷ್ಟು ಸೂಕ್ಷ್ಮರಾಗ್ತಾ ಹೋಗ್ಬೇಕು, ಸೂಕ್ಷ್ಮತೆಯನ್ನ ನಾವು ಅರ್ಥ ಮಾಡಿಕೊಳ್ಬೇಕು. ಕೊನೆ ಪಕ್ಷ ನಾವು ಇವುಗಳನ್ನೆಲ್ಲ ಮಾನಸಿಕವಾಗಿ ಗ್ರಹಿಸ್ತಾ ಇದರ ಅಗಾಧತೆಯನ್ನ ನಾವು ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡ್ಲೇಬೇಕು. ಯಾಕೆಂದ್ರೆ ಇದು ಇವತ್ತಲ್ಲ ನಾವು ನಾಳೆ ಮಾಡ್ಲೇಬೇಕಲ್ಲ, ಇವತ್ತಲ್ಲ ನಾಳೆ ನಾವು ಮಾಡ್ಲೇಬೇಕು. ಒಂದೊಂದ್ಸರಿ ಅನ್ಸುತ್ತೆ ಇದನ್ನೆಲ್ಲ ಓದ್ತಾ ಈ ನಮ್ಮ ಮಟ್ಟಕ್ಕೆ ಯಾಕೆ ಇದನ್ನೆಲ್ಲ ಇಟ್ಬಿಟ್ಟಿದಾರಪ್ಪ ಅಂತ ಅನ್ಸುತ್ತೆ. ನೋಡಿ, ಅಲ್ಲಿ ಹೇಮಂತ್ ನೆಕ್ಕವ್ರು ಅಂತಿದ್ದಾರೆ,
ಅದಕ್ಕೆ ಜೆ ಕೃಷ್ಣಮೂರ್ತಿ ಅವ್ರ ಕಡೆ ಹೇಳ್ತಾರೆ, ಕೊನೆಯನ್ನ ಮೊದಲಲ್ಲೇ ನೋಡು ಅಂತ. ಕೊನೆಯನ್ನ ಮೊದಲಲ್ಲೇ ನೋಡು ಅಂತ ಅರ್ಥ ಮಾಡ್ಕೋಬೇಕು ನಾವು. ಅದಕ್ಕೆ ಇದನ್ನ ಸಾಧನಾ ಪಥ ಅನ್ನೋದು, ಸಾಧನಾ ಮಾರ್ಗ ಅನ್ನೋದು. ಸುಮ್ಮನೆ ಇದ್ದವ್ರಿಗೆಲ್ಲ ಇದು ಸಾಧ್ಯವಾಗೋದಾಗಿದ್ರೆ ಇದನ್ನ ಸಾಧನಾ ಪಥ ಅಂತಾನೆ ಹೇಳ್ತಾ ಇರ್ಲಿಲ್ಲ. ನೋಡಿ, ಒಂದೊಂದು ಹಂತದಲ್ಲಿ ಮತ್ತೆ 4 ಉಪ ಹಂತಗಳು. ಈಗ 1ನೇ ದೀಕ್ಷೆ ಅಂದ್ರೆ ಅದಕ್ಕೆ 4 ಉಪ ಹಂತ ಇದೆ. 2ನೇ ದೀಕ್ಷೆ ಅನ್ನುವಾಗ ಅದಕ್ಕೆ 4 ಉಪ ಹಂತ. ಹೀಗೆ ಒಂದೊಂದು ದೀಕ್ಷೆಗೂ ಮತ್ತೆ 4 ಉಪ ಹಂತಗಳು ಬರುತ್ತೆ. ಆ ಮೊದಲನೇ ಉಪ ಹಂತದಲ್ಲಿ ಸಾಧಕ ಈ ಸಂಕೋಲೆಗಳನ್ನ, ತಾನೇನು ಸಂಕೋಲೆಗಳನ್ನ ಕಳೆದುಕೊಳ್ಬೇಕೋ ಅದರ ಒಂದು ಕಾಲವನ್ನ ಸೂಚಿಸುತ್ತೆ. ಅದಕ್ಕೆ ಇದನ್ನ ಮಾರ್ಗ ಅಂತ ಕರೀತಾರೆ. ಅಂದ್ರೆ ಒಂದು ದೀಕ್ಷೆಯನ್ನು ಪಡ್ಕೊಳ್ಬೇಕಾಗಿದ್ರೆ ಯಾವ ಸಂಕೋಲೆಗಳನ್ನ ಅವನು ಕಳೆದುಕೊಳ್ಬೇಕೋ ಅದ್ರ ಕಾಲವನ್ನ ಸೂಚಿಸುತ್ತೆ ಮೊದಲನೇ ಉಪ ಹಂತ. ಅದನ್ನ ಮಾರ್ಗ ಅಂತ ಕರೀತಾರೆ. 2ನೇ ಉಪ ಹಂತವನ್ನ ಫಲ ಅಂತಾರೆ. ಸೊ ಆ ಸಂಕೋಲೆಗಳನ್ನ ಅವನು ಕಳೆದುಕೊಂಡಿದ್ರಿಂದ ಆ ಅಂತಸ್ತಿನಲ್ಲಿ ಸಾಧಕ ಅದಕ್ಕೆ ತಕ್ಕ ಫಲವನ್ನ ಅವನು ಕಾಣ್ತಾನೆ. ಅಡ್ಡಿಗಳನ್ನ ನಿವಾರಣೆ ಮಾಡ್ಕೊಂಡ್ಬಿಟ್ನಲ್ಲ ಅವನು ಆ ಪೀರಿಯಡ್ನಲ್ಲಿ, ಆ ಉಪಹಂತದ ಪೀರಿಯಡ್ನಲ್ಲಿ ಆ ಸಂಕೋಲೆಗಳಿಂದ ಬಿಡಿಸ್ಕೊಂಡ್ಬಿಟ್ನಲ್ಲ, ಅವನಿಗೆ ಈಗೇನಾಯ್ತು, ಅದರ ಫಲ ಕಾಣೋದಕ್ಕೆ ಶುರುವಾಯಿತು. ಅದಕ್ಕೆ ಅದನ್ನ ಫಲ ಅಂತ ಕರೆದ್ರು. ಇನ್ನ 3ನೇ ಉಪಹಂತವನ್ನ ಭವಗ್ಗ ಅಂತ ಕರೀತಾರೆ. ಭವಗ್ಗ ಅಂದ್ರೆ ಏನಪ್ಪಾ ಅಂದ್ರೆ, ಸಾಧಕ ತನ್ನ ಅಂತಸ್ತಿಗೆ ನಿರೀಕ್ಷಿತವಾದಂತಹ ಸೇವಾ ಕಾರ್ಯವನ್ನ ಸಮರ್ಪಕವಾಗಿ ಮಾಡ್ಲಿಕ್ಕೆ ಅವನು ಸಮರ್ಥನಾಗ್ತಾನೆ. ಈಗ ಬಂಧನಗಳನ್ನ ಕಳ್ಕೊಂಡ ತಕ್ಷಣ ಅವನಿಗೆ ಅದರ ಫಲ ಸಿಕ್ತು. ಫಲ ಸಿಕ್ಕಿದ ತಕ್ಷಣ ಅವನೇನಾದ, ಆ ಹಂತದಲ್ಲಿ ಅವನು ಕೆಲವು ಸೇವಾ ಕಾರ್ಯಗಳನ್ನ ಮಾಡ್ಬೇಕಾಗ್ತದಲ್ಲ, ಅದಕ್ಕೆ ಅವನು ಸಮರ್ಥನಾಗ್ತಾನೆ. ಕಳೆದ ಉಪನ್ಯಾಸದಲ್ಲಿ ನೀವು ಕೇಳಿದ್ರಿ, ಸಾಕ್ಷಿ ಕೇಳ್ತಾರೆ ಅಂತ. ಸಾಕ್ಷಿ ಕೇಳ್ತಾರಂತಲ್ಲಿ, ಇವರಿಂದ ಸಹಾಯ ಪಡ್ಕೊಂಡಿರೋರು ಯಾರಿದ್ದೀರಾ ಅಂತ. ತಕ್ಷಣ ನಾವಿದ್ದೇವೆ ಅಂತ ಅಲ್ಲಿ ಸಾಕ್ಷಿ ಹೇಳಕ್ ಬರ್ತಾರಂತೆ, ಹೇಳ್ತಾರೆ ಸಾಕ್ಷಿನ. ಸೊ ಅಂತ ಒಂದು ಆ ಮಟ್ಟದಲ್ಲಿ ಅವನು ಯಾವ ಸೇವಾ ಕಾರ್ಯಗಳನ್ನ ಮಾಡ್ಬೇಕೋ ಅದಕ್ಕೆ ಅವನು ಸಮರ್ಥನಾಗ್ತಾನೆ. ಸೊ ಇಷ್ಟು ಆದ್ಮೇಲೆ 4ನೇ ಉಪ ಹಂತ ಗೋತ್ರಭು ಅಂತ ಕರೀತಾರೆ. ಈ ಪಾಳಿ ಭಾಷೆನಲ್ಲಿ ಬೌದ್ಧರ ಪರಿಭಾಷೆಗಳು ಪದಗಳು ಗೋತ್ರಭು ಅಂದ್ರೆ, ನೀವಿಲ್ಲಿ ಪ್ರಾರಂಭದಲ್ಲಿ ಶಿಷ್ಯಾಪಥದಲ್ಲಿ ಏನೇನ್ ಕೇಳಿದ್ರಿ, 3 ಹಂತ ಕೇಳಿದ್ರಿ. ಶಿಷ್ಯಾಪಥದಲ್ಲಿ 3 ಹಂತ ಇತ್ತು. ಯಾವ್ಯಾವುದು? ಪರೀಕ್ಷಾ, ಸ್ವೀಕೃತ, ಗುರುಪುತ್ರ. ನೋಡಿ, ಇಲ್ಲಿ 4 ಹಂತ ಬಂತು, 4 ಉಪ ಹಂತ ಬಂತು. 1ನೇ ಉಪ ಹಂತ ಮಾರ್ಗ, ಫಲ, ಭವಗ್ಗ, ಗೋತ್ರಭು. ಈಗ ಗೋತ್ರಭು ಅನ್ನುವಂಥದ್ದು ಒಂದು ಉಪಹಂತ, 4ನೇ ಉಪಹಂತ. ಅಂದ್ರೆ ಈಗ ಅವನೇನಾದ, ಮುಂದಿನ ದೀಕ್ಷೆಗೆ, ಈ ಹಂತದಲ್ಲಿ ಸಾಧಕ ಮುಂದಿನ ದೀಕ್ಷೆಯನ್ನು ಪಡೆಯಲು ಪೂರ್ಣವಾದ ಅರ್ಹತೆಯನ್ನು ಹೊಂದಿರುತ್ತಾನೆ ಎಂದು ಅರ್ಥ. ಈ 3 ಉಪಹಂತಗಳನ್ನು ಮುಗಿಸಿದ ಮೇಲೆ ಈ 4ನೇ ಉಪಹಂತಕ್ಕೆ ಬರ್ತಾರೆ, ಅದು ಗೋತ್ರಭು. ಅಂದ್ರೆ ಅಲ್ಲಿ ಗುರುಪುತ್ರ ಅಂತ ಕರೆದ್ವಲ್ಲ ಶಿಷ್ಯ ಪಥದಲ್ಲಿ, ಹಾಗೆ ಇಲ್ಲಿ ದೀಕ್ಷಾ ಪಥದಲ್ಲಿ ಇವನನ್ನ ಗೋತ್ರಭು ಅಂದ್ರೆ ಈಗ ಅವನು ಈಸ್ ರೆಡಿ ಟು ನೆಕ್ಸ್ಟ್ ಇನಿಸಿಯೇಷನ್, ಮುಂದಿನ ದೀಕ್ಷೆಯನ್ನ ಪಡ್ಕೊಳ್ಳಿಕ್ಕೆ ಅವನು ಸಂಪೂರ್ಣವಾಗಿ ಅರ್ಹನಾದ ಅಂತೇಳಿ. ಸೊ ಈ ಮೊದಲನೇ ಉಪಹಂತವೇ ಸಂಕೋಲೆಗಳನ್ನ ಕಳ್ಕೊಳ್ಳೋದಾಗಿದ್ರಿಂದ ನಾನು ಆ ಸಂಕೋಲೆಗಳ ವಿಷಯವನ್ನೇ ಮೊದಲು ಪ್ರಸ್ತಾಪ ಮಾಡಿ ಆ ಹಂತದಲ್ಲಿ ನಡಿಬೇಕಾದಂತ ಬದಲಾವಣೆಗಳನ್ನ ಮುಂದಕ್ಕೆ ನಾನು ವಿಚಾರ ಮಾಡ್ತೀನಿ. ಈಗ ನಾವು ಮೊದಲನೆಯಲ್ಲಿ ನಾವು ಈ 2ನೇ ದೀಕ್ಷೆನ ನಾವು ಪಡೆದುಕೊಳ್ಬೇಕಾಗಿದೆ. ಅವನು 3 ಬಂಧನಗಳನ್ನ ಕಳೆದುಕೊಳ್ಬೇಕು. 3 ಬಂಧನಗಳನ್ನ ಇಲ್ಲೇ ಕಳ್ಕೊಂಡ್ ಬಿಡ್ಬೇಕು. ಅವನು ಕಳ್ಕೊಂಡ್ಮೇಲೆನೆ ಅವನಿಗೆ ಆ ದೀಕ್ಷೆ ಸಿಗುವಂತದ್ದು. ಯಾವ್ಯಾವ್ದು 3 ಬಂಧ? ಸ್ವಕಾಯ ದೃಷ್ಟಿ, ಶೀಲರತ ಪರಾಮರ್ಶ ಮತ್ತು ವಿಚಿಕಿತ್ಸ ಅಂತಕ್ಕಂಥದ್ದು. ಈ 3ಅನ್ನ ಕಳ್ಕೊಳ್ಬೇಕು. ಈಗ ಮೊದಲನೇ ಬಂಧನ ಸಂಕೋಲೆ,
ಯಾವ್ದಿದು? ಸ್ವಕಾಯ ದೃಷ್ಟಿ. ಮೂಲತಃ ನಮ್ಮ ಎಲ್ಲ ದುಃಖ, ನಮ್ಮ ಎಲ್ಲ ಕಷ್ಟ, ಇದೆಲ್ಲದಕ್ಕೂ ಕಾರಣವಾಗಿರ್ತಕ್ಕಂಥ ಬಂಧನ ಅಂದ್ರೆ ಯಾವುದು? ಇದೆ. ಇದು ದೊಡ್ಡ ಬಂಧನ. ಈಗ ಸ್ಟಾರ್ಟಿಂಗ್ ನಲ್ಲಿ, ಪ್ರಾರಂಭದಲ್ಲಿ ನಮಗೆ ಇದು ದೊಡ್ಡ ಬಂಧನ. ನಮ್ಮೆಲ್ಲ ಕಷ್ಟ ಕಾರ್ಪಣ್ಯಗಳಿಗೆ ಕಾರಣವಾಗಿರ್ತಕ್ಕಂಥದ್ದೇ ಈ ಸ್ವಕಾಯ ದೃಷ್ಟಿ. ಅಂದ್ರೆ ಸ್ವಕಾಯ ದೃಷ್ಟಿ ಅಂದ್ರೆ ನಾನೇ ದೇಹ ಅಂತಕ್ಕಂಥ ಒಂದು ಭಾವನೆ ಏನಿದೆಯಲ್ಲ, ಈ ನಾನೇ ದೇಹ ಅಂತಕ್ಕಂತಹ ಒಂದು ಭಾವನೆನೇ ಈ ಎಲ್ಲ ನಮ್ಮ ಸಮಸ್ಯೆಗಳಿಗೂ ಕೂಡ ಮೂಲ ಕಾರಣವಾಗಿರ್ತಕ್ಕಂಥದ್ದು. ಜೊತೆಗೆ ಇದು ನಮ್ಮನ್ನ ಪ್ರತ್ಯೇಕತೆಯ ಕಡೆಗೆ ಕರ್ಕೊಂಡು ಹೋಗ್ತದೆ. ನಾನು ಬೇರೆ, ಇತರರು ಬೇರೆ ಅನ್ನುವಂತಹ ಒಂದು ಭಾವನೆಗೆ ಕರ್ಕೊಂಡು ಹೋಗೋದೇ ಈ ದೇಹಾತ್ಮ ಭಾವನೆ, ದೇಹ ಭಾವನೆ. ಅತ್ಯಂತ ಪ್ರಬಲವಾದ ಒಂದು ಪ್ರತಿಬಂಧಕ ಅಂತ ಕೂಡ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಆದ್ರೆ ಈಗ ಇಲ್ಲಿ ನಾವು ದೀಕ್ಷಾ ಹಂತದಲ್ಲಿ ನಿಂತು ಮಾತನಾಡ್ತಾ ಇರೋದ್ರಿಂದ ಈಗಾಗಲೇ ಅವನು ಸಾಕಷ್ಟು ಈ ವಿಚಾರದಲ್ಲಿ ಒಂದು ಪೂರ್ವ ಸಿದ್ಧತೆಯನ್ನ ಮಾಡಿಕೊಂಡಿದ್ದಾನೆ. ಈ ದೇಹ ನಾನಲ್ಲ, ಈ ಭಾವನೆಗಳು ನಾನಲ್ಲ, ಈ ಯೋಚನೆಗಳು ನಾನಲ್ಲ ಅಂತಕ್ಕಂತಹದ್ದನ್ನ ಸಾಕಷ್ಟು ಅವನು ಕರಗತ ಮಾಡಿಕೊಂಡಿದ್ದಾನೆ ಈಗಾಗಲೇ ಈ ಹಂತದಲ್ಲಿ. ಆದರೂ ಇನ್ನೂ ಕೂಡ ಅದರ ಶೇಷ ಏನಾಗಿದೆ? ಇನ್ನೂ ಉಳ್ಕೊಂಡಿದೆ, ಅದರ ವಾಸನೆ ಉಳ್ಕೊಂಡಿದೆ. ಅದಕ್ಕೆ ಗೀತೆನಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಪರಂ ದೃಷ್ಟ ನಿವರ್ತತೆ ರಸೋಪೇತಂ. ಏನು ಬರುತ್ತಲ್ಲ, ರಸವರ್ಜ್ಯ ಅನ್ನೋ ರಸ ಅದು ಹೊರಗಡೆ ಮೇಲಿಂದ ಬಿಟ್ಟಿದ್ದಾನೆ. ಆದ್ರೂ ಕೂಡ ಅದ್ರ ಮೂಲ ಇನ್ನೂ ಸ್ವಲ್ಪ ಉಳ್ಕೊಂಡಿದೆ. ಯಾವಾಗ ಆ ಪರವಸ್ತುವಿನ ದರ್ಶನ ಆಗ್ತದೋ ಆಗ ಆ ಕಂಪ್ಲೀಟ್ ಆ ರಸವೂ ಕೂಡ ಏನಾಗೋಗುತ್ತೆ? ಬತ್ತಿ ಹೋಗುತ್ತೆ ಅಂತ ಕೃಷ್ಣ ಹೇಳ್ತಾರಲ್ಲಿ. ಹಾಗೆ ಇವನು ಈ ದೇಹಾತ್ಮ ಭಾವನೆಯನ್ನ ಇದುವರೆಗಾಗಲೇ ಎಷ್ಟೋ ಮಟ್ಟಿಗೆ ಕಳ್ಕೊಂಡಿದ್ದಾನೆ. ಆದ್ರೂ ಎಲ್ಲೋ ಇನ್ನೂ ಒಂದು ಸಣ್ಣ ಒಂದು ಕಣ ಇನ್ನೂ ಉಳಿದಿತ್ತು. ಆದ್ರೆ ಈ ಹಂತದಲ್ಲಿ ಅವನು ಅದನ್ನೂ ಕೂಡ ಕಳ್ಕೊಳ್ಬೇಕಾಗ್ತದೆ. ಯಾಕೆಂದ್ರೆ ಅಧ್ಯಾತ್ಮಕ್ಕೆ ದೊಡ್ಡ ಶತ್ರು ಯಾವ್ದಪ್ಪ ಅಂದ್ರೆ ಪ್ರತ್ಯೇಕತೆಯ ಭಾವನೆ ಅಂತ ಹೇಳ್ತಾರೆ. ಪ್ರತ್ಯೇಕತೆಯ ಭಾವನೆಯೇ ಈ ಅಧ್ಯಾತ್ಮಕ್ಕೆ ದೊಡ್ಡ ಶತ್ರು ಅಂತ ಹೇಳ್ತಾರೆ. ಸೊ ಆದ್ರಿಂದ ಆ ಶತ್ರುವನ್ನ ಇವನು ಏನ್ ಮಾಡ್ಬೇಕು? ಯಾವಾಗ ಜಯಿಸ್ಬೇಕು? ಮಾರ್ಗದ ಪ್ರಾರಂಭದಲ್ಲೇ ಜಯಿಸ್ಬೇಕು, ಪ್ರಾರಂಭದಲ್ಲೇ ಜಯಿಸ್ಬೇಕು. ಅದಕ್ಕೆ ಫಿಲಾಸಾಫಿಕಲ್ ಸೊಸೈಟಿಯ ಸದಸ್ಯರಾದ ನಾವು ಒಂದು ಅರ್ಥ ಮಾಡ್ಕೊಳ್ಬೇಕು. ಏನ್ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ, ನಾನು ಮತ್ತು ಇತರರು ಅನ್ನೋ ಎರಡಿಲ್ಲ. ಇತರರು ಅಂದ್ರೆ ಅದು ನನ್ನದೇ ಒಂದು ಭಾಗ ಅನ್ನೋ ಮಟ್ಟಕ್ಕೆ. ಅದಕ್ಕೇನೆ ಫಿಲಾಸಾಫಿಕಲ್ ಸೊಸೈಟಿಯಲ್ಲಿ ಮೊಟ್ಟ ಮೊದಲನೇ ಉದ್ದೇಶ ಯಾವುದನ್ನ ಇಟ್ರು? ವಿಶ್ವ ಸಹೋದರ ಭಾವ. ಜೊತೆಗೆ ಇನ್ನೂ ಒಂದು ತಮಾಷೆ ಅಂದ್ರೆ, ಉದ್ದೇಶಗಳನ್ನ ಮೂರಿಟ್ಟಿದ್ದಾರೆ, ಆದ್ರೆ ಮೂರನ್ನು ನೀವು ಒಪ್ಕೊಳ್ಬೇಕು ಅನ್ನೋ ಬಲವಂತ ಇಲ್ಲ. ಆದ್ರೆ ಒಂದನ್ನ ನೀವು ಒಪ್ಕೊಳ್ಳೇಬೇಕು. ಸೊಸೈಟಿಯ ಸದಸ್ಯರಾಗ್ತೀನಿ ಅಂದ್ರೆ ನೀವು ಮೊದಲನೇ ಉದ್ದೇಶವನ್ನ ಒಪ್ಕೊಂಡ್ರೆ ಮಾತ್ರ ನಿಮ್ಗೆ ಇಲ್ಲಿ ಪ್ರವೇಶ ಸಿಗುತ್ತೆ. ಅಂದ್ರೆ ಇದನ್ನ ನಾವೇನು ಯಾಕೆ ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ಅದರ ಪ್ರಾಮುಖ್ಯತೆ ಎಷ್ಟು? ಆಲ್ ಲೈಫ್ ಈಸ್ ಒನ್. ಒಂದೇ ಚೈತನ್ಯದಿಂದ ಬಂದಿರ್ತಕ್ಕಂಥವ್ರು, ಒಂದೇ ಮೂಲದಿಂದ ಬಂದಿರ್ತಕ್ಕಂಥವ್ರು ಅನ್ನೋದನ್ನ ಇವನು ಈ ಯೋಗ ಮಾರ್ಗದ ಪ್ರಾರಂಭದಲ್ಲೇನೆ, ಮೊದಲನೇ ದೀಕ್ಷಾ ಹಂತದಲ್ಲೇನೆ ಇದನ್ನ ಸಂಪೂರ್ಣವಾಗಿ ಕಳಚಿ ಹಾಕ್ಬೇಕಾಗ್ತದೆ, ಸ್ವಕಾಯ ದೃಷ್ಟಿ ಅನ್ನುವಂತ ಈ ಬಂಧನವನ್ನ. ಸೊ ಇನ್ನು ಎರಡನೇ ಬಂಧನ ವಿಚಿಕಿತ್ಸ ಅಂದ್ರೆ ಸಂಶಯ. ಅದನ್ನು ಕೂಡ ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾರೆ, ಸಂಶಯಾತ್ಮ ವಿನಶ್ಯತಿ. ಅವನಿಗೆ ಯಾವತ್ತೂ ಉದ್ಧಾರ ಆಗಲ್ಲ. ಎಲ್ಲದಕ್ಕೂ ಸಂಶಯ ಪಡೋನು ಯಾವತ್ತಿಗೂ ಉದ್ಧಾರ ಆಗಲ್ಲ ಅಂತ. ಹಾಗಂತ
ಎಲ್ಲವನ್ನೂ ಕೂಡ ಕಣ್ಮುಚ್ಕೊಂಡು ಒಪ್ಕೊಳ್ಳುವಂತ ತಾಮಸ ಸ್ಥಿತಿ ಅಂತ ಅರ್ಥ ಮಾಡ್ಕೊಳ್ಬೇಕಾ? ಯಾರೇನ್ ಹೇಳಿದ್ರೆ ಸುಮ್ಮನೆ ಒಪ್ಕೊಂಡ್ಬಿಡೋದು ಅಂತನಾ? ಓ, ಸಂಶಯ ಪ್ರವೃತ್ತಿ ಇರಬಾರ್ದು ಅಂತ ಹೇಳಿದಾರಪ್ಪ ಅಂತೇಳಿ ಯಾರೇನೆಲ್ಲ ಹೇಳಿದ್ರೆ ಒಪ್ಕೊಂಡ್ಬಿಡೋದ? ಅದೂ ಅಲ್ಲ, ಆ ತರ ತಾಮಸ ಸ್ಥಿತಿಯೂ ಅಲ್ಲ. ವಿಚಾರರಹಿತವಾಗಿ ಒಪ್ಕೊಳ್ಳುವಂತ ತಾಮಸ ಸ್ಥಿತಿನೂ ಅದಲ್ಲ ಸಂಶಯ ಅಂತ ಹೇಳಿದ್ರೆ. ಆದ್ರೆ ನಾವಿಲ್ಲೇನ್ ಅರ್ಥ ಮಾಡ್ಕೊಳ್ಬೇಕಪ್ಪ ಅಂದ್ರೆ, ಸೃಷ್ಟಿಯ ಮೂಲ ನಿಯಮಗಳಾಗಿರ್ತಕ್ಕಂಥ ಕರ್ಮ ನಿಯಮ, ಪುನರ್ಜನ್ಮ ನಿಯಮ, ವಿಕಾಸ, ಈ ಮುಂತಾದಂತಹ ನಿಯಮಗಳನ್ನ ಸರಿಯಾಗಿ ಪಾಲಿಸಿ ಆ ಯೋಗ ಮಾರ್ಗವನ್ನ ಸಮರ್ಥವಾಗಿ ಮುನ್ನಡಿಬಹುದು ಅನ್ನುವಂತಹ ವಿಷಯಗಳಲ್ಲಿ ಸಂಶಯ ಪಡ್ತಕ್ಕಂಥದ್ದಿದ್ರೆ ಅದು ವಿಚಿಕಿತ್ಸ. ಮೂಲ ನಿಯಮಗಳು ಬೇರೆ ಅಥವಾ ಮೂಲ ನಂಬಿಕೆ ಬೇರೆ, ಮೂಢ ನಂಬಿಕೆ ಬೇರೆ. ಇವು ಮೂಲ ನಂಬಿಕೆಗಳು. ಮೂಲ ನಂಬಿಕೆಗಳಿವೆ, ಪ್ರಕೃತಿಯ ಸಿದ್ಧಾಂತಗಳಿವೆ. ಅವುಗಳ ಬಗ್ಗೆ ನಮಗೆ ಅಪನಂಬಿಕೆ ಇದ್ರೆ ಅದನ್ನ ನಾವು ಸಂಶಯ ಪ್ರವೃತ್ತಿ ಅಂತ ಹೇಳ್ತೀವಿ. ಮೂಲ ನಂಬಿಕೆಗಳಿದ್ದಾವಲ್ಲ ಅಥವಾ ಮೂಲ ನಿಯಮಗಳಿದ್ದಾವಲ್ಲ, ಪ್ರಕೃತಿಯ ನಿಯಮಗಳು, ಆ ನಿಯಮಗಳನ್ನ ನಾವು ಏನಾದ್ರೂ ಅದ್ರ ಮೇಲೆ ನಾವು ಸಂಶಯ ಪಟ್ರೆ ಅವನು ಉದ್ಧಾರ ಆಗಲ್ಲ ಅಂತ ಕೃಷ್ಣ ಪರಮಾತ್ಮ ಹೇಳಿದ್ರು. ಸಂಶಯಾತ್ಮ ವಿನಶ್ಯತಿ. ಆದ್ರೆ ಈ ನಿಯಮಗಳ ಬಗ್ಗೆ ನಮ್ಗೆ ಸರಿಯಾದಂತಹ ಒಂದು ಸ್ಪಷ್ಟತೆ ಇರಬೇಕು. ಈ ಸಿದ್ಧಾಂತಗಳನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದಾದ್ರೆ ಈ ಪ್ರಪಂಚ ಅಂತಕ್ಕಂಥದ್ದು ಪರಮಾತ್ಮನಿಂದ ವ್ಯವಸ್ಥೆ ಆಗಿರ್ತಕ್ಕಂಥದ್ದು, ಇದೊಂದು ಪಾಠಶಾಲೆ ಅಂತ ನಾವು ಅರ್ಥ ಮಾಡ್ಕೊಂಡಾಗ ಈ ಎರಡನೇ ಬಂಧನವನ್ನ ನಾವು ಕಳಚಿ ಹಾಕೋದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೇನೆ ನಮ್ಮಲ್ಲಿ ಥಿಯೋಸಾಫಿಕಲ್ ಸೊಸೈಟಿನಲ್ಲಿ ಮೂರನೇ ಉದ್ದೇಶವನ್ನ ಇಟ್ರು. ಮೂರನೇ ಉದ್ದೇಶ ಏನಿಟ್ಟಿದ್ದಾರೆ? ಸ್ಪಷ್ಟವಲ್ಲದ ಪ್ರಕೃತಿ ನಿಯಮಗಳನ್ನು, ಮನುಷ್ಯನಲ್ಲಿ ಅಡಗಿರುವ ಸುಪ್ತ ಶಕ್ತಿಗಳನ್ನ ಪರಿಶೋಧಿಸುವುದು. ಅನ್ಎಕ್ಸ್ಪ್ಲೈನ್ಡ್ ಲಾಸ್ ಆಫ್ ದಿ ನೇಚರ್. ಕರ್ಮ ನಿಯಮ, ಪುನರ್ಜನ್ಮ ನಿಯಮ, ವಿಕಾಸ ನಿಯಮ, ಅಂತರಂಗ ಸರ್ಕಾರದ ನಿಯಮ, ಮರಣಾನಂತರದ ಜೀವನದ ನಿಯಮ, ಐಕ್ಯತೆಯ ನಿಯಮ, ಇವೆಲ್ಲ ಕೂಡ ಇವುಗಳ ಮೇಲೆ ನಮ್ಗೆ ಬರೀ ಸಂಶಯ ಇದ್ರೆ ನಾವು ನಿಜವಾಗ್ಲೂ ಯೋಗ ಮಾರ್ಗದಲ್ಲಿ ಮುಂದೆ ನಡೆಯೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೋಸ್ಕರ ಈ ಬಂಧನವನ್ನು ಕೂಡ ಅವನೇನ್ ಮಾಡ್ಬೇಕು? ಈ ಹಂತದಲ್ಲೇನೆ ಅವನು ಕಳ್ಕೊಳ್ಬೇಕು. ಇನ್ನು ಮುಂದಿನ ಬಂಧನ ಮೂಢನಂಬಿಕೆ ಅಂತೀವಿ. ಎಲ್ಲ ವಿಧವಾದಂತಹ ವಿಚಾರರಹಿತವಾದ ನಂಬಿಕೆಗಳು. ಮೂಢನಂಬಿಕೆ ಅಂದ್ರೇನು, ಮೂಲ ನಂಬಿಕೆ ಅಂದ್ರೇನು ನಾವು ಅರ್ಥ ಮಾಡ್ಕೊಳ್ಬೇಕು. ಮೂಢನಂಬಿಕೆ ಅಂದ್ರೆ ಯಾವ ವಿಚಾರವನ್ನು ಮಾಡದೆ ಸುಮ್ಮನೆ ಒಪ್ಕೊಂಡ್ಬಿಡೋದು, ಮೌಢ್ಯವಾಗಿ ಒಪ್ಕೊಂಡ್ಬಿಡೋದು, ಅದನ್ನ ನಾವು ಮೂಢನಂಬಿಕೆ ಅಂತ ಕರಿತೀವಿ. ಅದಕ್ಕೇನೆ ಭಗವಾನ್ ಬುದ್ಧರು ಕೂಡ ಒಂದ್ ಕಡೆ ಹೇಳ್ತಾರೆ, ಬುದ್ಧ ಹೇಳ್ದ ಅಂತಾನು ಸುಮ್ನೆ ಒಪ್ಕೊಂಡ್ಬಿಡ್ಬೇಡ, ಅದ್ರ ಬಗ್ಗೆ ಸ್ವಲ್ಪ ವಿಚಾರ ಮಾಡು, ವಿಚಾರ ಮಾಡಿ ಒಪ್ಕೋ ಅಂತ. ಅದಕ್ಕೋಸ್ಕರ ನಾವು ಈ ಒಂದು ಕೇವಲ ವಿಚಾರರಹಿತವಾಗಿ ಸುಮ್ಮನೆ ಒಪ್ಕೋಬೇಕಾಗಿಲ್ಲ. ಅಥವಾ ಈ ಆತ್ಮ ಪರಿಶುದ್ಧತೆಯನ್ನ ಕೇವಲ ಒಂದು ಹೊರಗಿನ ಒಂದು ಮತಾಚಾರಗಳ ಮೂಲಕವೇ ನಾವು ಸಾಧಿಸ್ಬಿಡ್ಬಹುದು ಅನ್ನುವಂಥದ್ದು ಕೂಡ ಒಂದು ಮೂಢನಂಬಿಕೆ ಎಂದ್ರು. ಈ ಹಂತಕ್ಕೆ ಬಂದಿರುವಂತ ಸಾಧಕ ನಾವು ನಮ್ಮ ಮತ ಸಂಪ್ರದಾಯಗಳು ವಿಧಿಸಿದ್ದವಲ್ಲ ಕೆಲವು ಆಚರಣೆಗಳು, ಕೇವಲ ಆಚರಣೆಗಳನ್ನ ಮಾಡೋದ್ರ ಮೂಲಕವೇ ನಾನು ಸಾಧನೆ ಮಾಡಿಬಿಡ್ತೀನಿ ಅಂದ್ರೆ ಅದೂ ಕೂಡ ಒಂದು ಮೂಢನಂಬಿಕೆ. ನಮ್ಮ ಮತಧರ್ಮಗಳಲ್ಲಿ ವಿಧಿಸಿರ್ತಕ್ಕಂತಹ ಒಂದು ಪೂಜೆ, ಪ್ರಾರ್ಥನೆ, ವ್ರತ, ಆಚರಣೆಗಳು ಇವೆಲ್ಲವೂ ಕೂಡ ಒಂದು ಸಂಸ್ಕಾರ ಕಾರ್ಯಗಳಿರ್ಬೋದು, ಇವೆಲ್ಲವೂ ಈ ಮಾರ್ಗದಲ್ಲಿ ಸಹಾಯಕವೇ ಹೊರತು ಅನಿವಾರ್ಯ ಅಲ್ಲ.
ಸಹಾಯಕವೇ ಹೊರತು ಅನಿವಾರ್ಯ ಅಲ್ಲ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು ನಾವು. ನಿನ್ನೆ ಕೇಳ್ತಿದ್ರಲ್ಲ ಪ್ರಶ್ನೆ, 1 ಕೋಟಿ ಜಪ ಮಾಡಿದ್ರೆ ಹೀಗಾಗುತ್ತೆ. ಕೋಟಿ ಎಲ್ಲ, ನಾವು ಕೊನೆ ಉಸಿರಿವರೆಗೂ ಮಾಡಿದ್ರೂ ಪ್ರಯೋಜನ ಆಗಲ್ಲ. ಒಳಗಡೆ ಪ್ಯೂರ್ ಆಗ್ದೇನೆ ನಾವರೀ ಜಪ ಮಾಡ್ತೀನಿ. ಜಪ ನಾನ್ ಪ್ಯೂರ್ ಆಗಿದ್ದಾಗ ಒಂದಷ್ಟು ಸಹಾಯ ಮಾಡುತ್ತೆ. ಪ್ಯೂರಿಟಿ ಇಲ್ಲದೆ ಇದ್ರೆ ಅದೇನು ಸಹಾಯ ಮಾಡೋದಿಲ್ಲ. ಇನ್ನು ಉಲ್ಟಾ ಆಗ್ಬಹುದು, ಬೇರೆ ತರನೇ ಪರಿಣಾಮನೂ ಆಗ್ಬಹುದು. ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು, ನಮ್ಮ ಈ ಸಂಸ್ಕಾರ, ಪೂಜೆ, ಪುನಸ್ಕಾರ ಇವೆಲ್ಲವೂ ಕೂಡ ಈ ಹಾದಿನಲ್ಲಿ, ಇನ್ನು ವಿವೇಕಾನಂದ ಒಂದು ಕಡೆ ಹೇಳ್ತಾರೆ, ವಿವೇಕಾನಂದರು ನಮ್ಮ ಪೂಜೆ ಪುನಸ್ಕಾರ ಇವೆಲ್ಲವೂ ಕೂಡ ಬಾಲವಾಡಿಯ ಪಾಠಗಳಿದ್ದಂತೆ ಅಂತ ಒಂದ್ ಕಡೆ ಹೇಳ್ತಾರೆ. ಬಾಲವಾಡಿ ಪಾಠ, ಹೋಗ್ರಿ ಬಾಲವಾಡಿಗೆ ತಪ್ಪೇನಿಲ್ಲ, ಆದ್ರೆ ಹಾಗಂತ ಎಷ್ಟು ದಿನ ಬಾಲವಾಡಿಲೇ ಇರ್ತೀರ? ಎಷ್ಟು ದಿನ ಬಾಲವಾಡಿಲಿ? ಅದನ್ನು ಬಿಟ್ಟು ಮುಂದೆ ಬರ್ಬೇಕು. ಉಪಾಸನೆ ವಿಪಶ್ಯನ ತುಂಬಾ ಡಿಫರೆನ್ಸ್ ಇದೆ. ಉಪಾಸನೆಗೂ ವಿಪಶ್ಯನ. ಇಲ್ಲಿ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇವುಗಳ ಇಂತಹ ಒಂದು ಆಚರಣೆಗಳ ಮೂಲಕ ನಾವು ಒಂದು ವಿವೇಚನೆ, ಪ್ರೇಮ, ಇಚ್ಛಾಶಕ್ತಿ ಇಂಥವನ್ನೆಲ್ಲ ನಾವು ಬೆಳೆಸ್ಕೊಳ್ಬಹುದು. ಆದ್ರೆ ಆ ಪರಮ ಪುರುಷಾರ್ಥ ಸಾಧನೆಗೆ ನಮ್ಮ ಪುರುಷ ಪ್ರಯತ್ನವೇ ಅತ್ಯಗತ್ಯ ಅಂತಕ್ಕಂಥದ್ದನ್ನ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಈ ಹಂತದಲ್ಲಿ ಸಾಧಕ ಯಾವುದೊಂದು ಮತ ಅಥವಾ ಎಲ್ಲ ಮನುಷ್ಯನಿಗೂ, ಯಾವುದೊಂದು ಮತವು ಎಲ್ಲಾ ಮನುಷ್ಯನಿಗೂ ಅವಶ್ಯಕವಲ್ಲ. ಆದ್ರೆ ಅವುಗಳಲ್ಲಿ ಯಾವುದಾದರೂ ಒಂದನ್ನ ಅಥವಾ ಎಲ್ಲವನ್ನೂ ಉಪಯೋಗಿಸ್ಕೊಳ್ಬಹುದು. ಇನ್ನೂ ಮುಂದುವರೆದು ಹೇಳ್ತಾರೆ, ಅಥವಾ ಇಲ್ಲಿ ಯಾವುದನ್ನೂ ಉಪಯೋಗಿಸ್ಕೊಳ್ದೇನೂ ಇರಬಹುದು. ಯಾವ ಮತವನ್ನು ಉಪಯೋಗಿಸ್ಕೊಳ್ದೇನೂ ಕೂಡ ಅವನು ತನ್ನ ಪರಮ ಧ್ಯೇಯವನ್ನ ಪಡೆಯಬಹುದು. ನೋಡಿ, ಈಗ ನಾವೇನಾಗಿದ್ದೀವಿ ಅಂದ್ರೆ, ಸ್ವಲ್ಪ ಏನಾದ್ರು ಪೂಜೆ ಪುನಸ್ಕಾರ ಮಾಡ್ತೀವಿ ನಾವೆಲ್ಲ ಅಂದ್ರೆ, ಇನ್ಯಾರೊಬ್ರು ಪೂಜೆ ಪುನಸ್ಕಾರ ಮಾಡಲ್ಲ ಅಂದ್ರೆ ನಾವು ಅವ್ರನ್ನೇನ್ ತೀರ್ಮಾನ ಮಾಡ್ಬಿಡ್ತೀವಿ, ಅವನ್ ನಾಸ್ತಿಕರು ಅಂತ ನಾವು ತೀರ್ಮಾನ ಮಾಡ್ತೀವಿ. ಆದ್ರೆ ನಮ್ಗ ಆ ಅಧಿಕಾರ ಇಲ್ಲ. ಅವನ ಪ್ರಜ್ಞಾಮಟ್ಟ ಯಾವುದು, ಅವನು ಯಾವ ರೇಖೆಯಿಂದ ಬಂದಿದ್ದಾನೆ, ಅವನ್ದೇನ್ ಸಂಸ್ಕಾರ ನಮಗೆ ಗೊತ್ತಿಲ್ಲ. ಅದಕ್ಕೆ ನಾವು ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾವುದಾದ್ರೂ ಒಂದು ಮತವನ್ನ ಅಥವಾ ಎಲ್ಲಾ ಮತವನ್ನು ಅವನು ಅಳವಡಿಸ್ಕೊಳ್ಬಹುದು, ಅಥವಾ ಯಾವ ಮತವನ್ನು ಅಳವಡಿಸ್ಕೊಳ್ದೇನು ಕೂಡ ತನ್ನ ಒಂದು ಪರಮ ಪುರುಷಾರ್ಥವನ್ನ ಅವನು ಸಾಧಿಸಬಹುದು. ಇದನ್ನ ಅವನು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇನ್ನೊಂದ್ ಕಡೆ ಮೀರಾಬಾಯಿ ಚೆನ್ನಾಗಿ ಹೇಳ್ತಾರೆ, ನೀನು ದೇವರೊಂದಿಗೆ ಮಾತನಾಡಿದ್ರೆ ಅದು ಪೂಜೆ, ನೀನು ದೇವರೊಂದಿಗೆ ಮಾತನಾಡಿದ್ರೆ ಅದು ಪೂಜೆ, ದೇವರು ನಿನ್ನೊಂದಿಗೆ ಮಾತನಾಡಿದ್ರೆ ಅದು ಧ್ಯಾನ ಅಂತ. ಈ ಬರೀ ನಾವೇ ಮಾತನಾಡ್ತಾ ಇದ್ರೆ ದೇವ್ರು ಮಾತಾಡಕ್ ಬಿಟ್ಟೇ ಇಲ್ಲ. ನಾವ್ಯಾರು ದೇವ್ರನ್ನ ಮಾತಾಡಕ್ ಬಿಟ್ಟಿಲ್ಲ, ಬರೀ ನಾವೇ ಮಾತಾಡ್ತಾ ಇದ್ದೀವಿ. ಅದಕ್ಕೆ ನೀನ್ ಸುಮ್ಮನಿದ್ರೆ ಅವಾಗ ದೇವ್ರು ಮಾತಾಡ್ತಾನೆ ಅಂತಾರೆ. ಅದಕ್ಕೆ ಇವೆಲ್ಲವೂ ಕೂಡ ಕೇವಲ ಈ ಹೊರಗಿನ ಆಚರಣೆಗಳೇ ಮುಖ್ಯ ಅಲ್ಲ. ನೋಡಿ, ಈ 3 ಬಂಧನಗಳನ್ನ ಅವನು ಕಳ್ಕೊಳ್ಬೇಕು. ಒಂದು ಸ್ವಕಾಯ ದೃಷ್ಟಿ, ವಿಚಿಕಿತ್ಸಾ, ಶೀಲವ್ರತ ಪರಾಮರ್ಶ. ಈ 3ಕ್ಕೂ ಕೂಡ ಹೇಗೆ ಒಂದಕ್ಕೊಂದಕ್ಕೆ ಸಂಬಂಧ ಇದೆ ಅಂತ ಹೇಳಿದ್ರೆ, ಈ 3 ಕೂಡ ಹೆಂಗಾಗಿದೆ ಅಂದ್ರೆ, ನೋಡಿ, ಮೊದಲನೇದೇನಾಗ್ತದೆ, ಇವನು ದೇಹಾತ್ಮ ಭಾವನೆಯನ್ನು ಕಳಿಸ್ಕೊಳ್ಳೋದು ಅಂದ್ರೆ ಅಂತರಾತ್ಮಕ್ಕೂ ದೇಹಾತ್ಮಕ್ಕೂ ಇರ್ತಕ್ಕಂಥ ವ್ಯತ್ಯಾಸವನ್ನ ನಾನು ಅರ್ಥ ಮಾಡ್ಕೊಳ್ತಾನೆ. ಅದ್ರ ಮೂಲಕ ಪುನರ್ಜನ್ಮದ ಅವಶ್ಯಕತೆಯನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯ. ಆ ಮೂಲಕ ಪುನರ್ಜನ್ಮದ ಬಗ್ಗೆ ಇರ್ತಕ್ಕಂಥ ಸಂಶಯ ಅವನಿಗೆ ನಾಶವಾಗುತ್ತೆ. ನಂತರ ಅಂತರಾತ್ಮನ ಒಂದು ನಿತ್ಯತ್ವದಲ್ಲಿ ಮನವರಿಕೆ ಉಂಟಾಗ್ತದೆ. ಇದರಿಂದ ತನ್ನ ನಿಜ ಸ್ವರೂಪದ ಅರಿವಾಗಿ ಆ ಪರಾವಲಂಬನಾ ರೂಪವಾಗಿರ್ತಕ್ಕಂತಹ ಎಲ್ಲ ಮೂಢನಂಬಿಕೆಗಳನ್ನು ಕೂಡ ಅವನು ಕಳ್ಕೊಳ್ತಾನೆ. ಈ 3ಕ್ಕೂ ಒಂದಕ್ಕೊಂದಕ್ಕೆ ಸಂಬಂಧ. ಮೊದಲನೇದನ್ನ ಕಳ್ಕೊಂಡ ತಕ್ಷಣ ಅವನಿಗೆ ಎರಡನೇದು ಕ್ಲಿಯರ್ ಆಗುತ್ತೆ, ಎರಡನೇದನ್ನ ಕಳ್ಕೊಂಡ ತಕ್ಷಣ 3ನೇ ಒಂದು ಸಂಕೋಲೆ ಕ್ಲಿಯರ್ ಆಗುತ್ತೆ. ಈ 3ಕ್ಕೂ ಒಳ್ಳೆ ಒಂದು ನಿಕಟವಾದ ಸಂಬಂಧ. ಒಂದನ್ನು ಕಳ್ಕೊಂಡ, ದೇಹಾತ್ಮ ಭಾವನೆ ಕಳ್ಕೊಂಡ, ಅಂತರಾತ್ಮನ ಒಂದು ಪ್ರಜ್ಞಾ ಮಟ್ಟಕ್ಕೆ ಅವನು ಏರಿದ ತಕ್ಷಣ ಅವನಿಗೇನಾಗ್ತದೆ, ಸಂಶಯನೇ ಹೊರಟೋಗ್ತದೆ.
ಆ ಸಂಶಯ ಅವನಿಗೆ ಹೊರಟೋಯ್ತು ಅಂತ ಹೇಳಿದಾಗ ಇನ್ನ ಹೊರಗಿನ ಅವಲಂಬನೆ ಎಲ್ಲ ನಿಂತು ಹೋಗ್ಬಿಡುತ್ತೆ. ಅವನಿನ್ನ ಯಾವ್ದನ್ನ ನಂಬಿಕೊಳ್ತಾನೆ, ತನ್ನ ಬೆಳವಣಿಗೆಗೆ ಯಾವ್ದನ್ನ ಅವಲಂಬಿಸ್ತಾನೆ? ಒಳಗಿನದನ್ನ ಅವಲಂಬಿಸ್ತಾನೆ. ಇನ್ನು ಹೊರಗಿಂದವನಿಗೆ ನೀನ್ ಪೂಜೆ ಮಾಡ್ತಾನೋ ಬಿಡ್ತಾನೋ, ನಾವು ಹೇಳೋ ತರನೇ ಬಾಗಿಲು ಸಾರಿಸೋದು ರಂಗೋಲಿ ಹಾಕ್ತಾನೋ ಬಿಡ್ತಾನೋ, ಅವ್ನಿಗೆ ಏನೂ ಗೊತ್ತಿಲ್ಲ. ಅವ್ನು ಎಲ್ಲ ಬಿಟ್ಬಿಡ್ಬೋದು ಅವನು. ಯಾಕೆಂದ್ರೆ ಅವನಿಗೆ ಅವಲಂಬನೆ ಯಾವ್ದ್ರ ಮೇಲೆ ಬಂತು? ಅದನ್ನು ಕೂಡ ವಿವೇಕಾನಂದರದ ಒಂದು ಮಾತಿನಲ್ಲಿ ನಾವು ತಿಳ್ಕೊಳ್ಳೋದ್ರೆ, 33 ಕೋಟಿ ದೇವತೆಗಳ ಬಗ್ಗೆ ನಿನಗೆ ನಂಬಿಕೆ ಇದ್ದು ನಿನ್ನ ಮೇಲೆ ನಿನಗೆ ನಂಬಿಕೆ ಇಲ್ಲದೆ ಇದ್ರೆ ನಾನು ನಿನ್ನನ್ನ ನಾಸ್ತಿಕ ಅಂತ ಕರಿತೀನಿ ಅಂದ್ರು. 33 ಕೋಟಿ ದೇವರುಗಳನ್ನ ನೀನ್ ನಂಬ್ಕೊಂಡಿದ್ದು ನಿನ್ ಮೇಲೆ ನಿನಗೆ ಭರವಸೆ ಇಲ್ಲದೆ ಇದ್ರೆ ನೀನ್ ನಾಸ್ತಿಕ ಅಂತ ನಾನು ಯಾರನ್ನ ಕರಿತೀನಿ? ನಿನ್ನನ್ನು ಕರಿತೀನಿ ಅಂದ್ರು. ಸೊ ಇನ್ನು ಅವನ ಅವಲಂಬನೆ ಯಾವ್ದ್ರ ಮೇಲೆ ಆಗ್ತಾನೆ? ಆತ್ಮಾವಲಂಬನೆ. ಅಂದ್ರೆ ಅವನಿಗೆ ಮೂಢನಂಬಿಕೆ ಇದೆಯಾ? ಅವನಿಗೆ ಬೇರೆದ್ರ ಮೇಲೆ ಅವಲಂಬನೆ ಆಗ್ತಾನೆ ಅವನು ಯಾವ್ದಕ್ಕಾದ್ರೂ, ಏನನ್ನಾದ್ರೂ ಸಾಧಿಸೋದಕ್ಕೆ? ಅವನಿಗೆ ಇನ್ನೇನಿದ್ರು ಎಲ್ಲದಕ್ಕೂ ತನ್ನ ಆತ್ಮನನ್ನ ಅವಲಂಬಿಸ್ತಾನೆ. ಹೊರಗಿನ ಎಲ್ಲ ಅವಲಂಬನೆಗಳನ್ನು ಕೂಡ ಬಿಟ್ಬಿಡ್ತಾನೆ. ಯೋಗ ಮಾರ್ಗದ ಒಂದು ಮುಖ್ಯ ಲಕ್ಷಣ ಇದೆ. ಒಬ್ಬ ನಿಜವಾದ ಗುರು ತನ್ನ ಶಿಷ್ಯನನ್ನ ಯಾವತ್ತಿಗೂ ನಮ್ಮ ಗುರುಗಳು ನಿನ್ನೆ ಹೇಳ್ತಾ ಇದ್ರು ಸರ್, ನಿರ್ದೇಶಕರು, ಶರಣಾಗೋದು ಅಂತ ಹೇಳಿದ್ರೆ ಹೋಗಿ ದೀರ್ಘದ ನಮಸ್ಕಾರ ಮಾಡಿಬಿಡೋದಲ್ಲ ಅಂತ. ಅವ್ರು ಎಂದಿಗೂ ನಮ್ಮ ಮಹಾತ್ಮರಿದಲ್ಲ, ನಮ್ಮ ಗುರುಗಳಿದಲ್ಲ, ನೀನ್ ನಾನು ನಮಸ್ಕಾರ ಮಾಡೋ, ನನಗೆ ಉದ್ಬತ್ತಿ ಬೆಳಗು ಅಂತ ಅವ್ರು ಕೇಳಲ್ಲ. ಅವ್ರು ಕೇಳೋದೇನು? ಯೋಗ್ಯತೆಯನ್ನ ಸಂಪಾದಿಸ್ಕೋ. ಯೋಗ್ಯತೆಯನ್ನ ಸಂಪಾದಿಸ್ಕೊಂಡ್ರೆ, ಈಗ ನಾವೆಲ್ಲ ಸಾಮಾನ್ಯ ಹೊರ ಪ್ರಪಂಚದಲ್ಲಿ ಗುರುಗಳನ್ನ ನಾವು ಹುಡ್ಕೊಂಡು ಹೋಗ್ತಾ ಇದ್ದೇವೆ, ಗುರುಗಳು ನಮ್ಮನ್ನ ಹುಡ್ಕೊಂಡ್ ಬರ್ತಾ ಇದಾರ. ನಾವೆಲ್ಲ ಹುಡುಕೊಂಡು ಓಡಾಡ್ತಾ ಇದೀವಿ. ಆದ್ರೆ ಈ ಕ್ಷೇತ್ರ ಇದೆಯಲ್ಲ ನಮ್ಮ ಇನ್ನರ್ ಗವರ್ಮೆಂಟ್, ಇಲ್ಲಿ ಹೆಂಗೆ ಅಂದ್ರೆ ನೀನು ಯೋಗ್ಯತೆ ಪಡ್ಕೊಂಡ್ಬಿಟ್ರೆ ನೀನು ಎಲ್ಲಿದೆಯಪ್ಪ ನಿನ್ಗೋಸ್ಕರ ಕಾಯ್ತಾ ಇದೀನಿ ಅಂತ ಓಡೋಡಿ ಬರ್ತಾರಂತವ್ರು. ನಮ್ಮ ಗುರುಗಳು ನನ್ನನ್ನು ಅವಲಂಬಿಸು ಅಂತ ಹೇಳ್ತಾ ಇಲ್ಲ ಅವ್ರು. ಆದ್ರೆ ಈ ನಮ್ ಗುರು ಹೊರಗಿನ ಗುರುಗಳು ಏನ್ ಹೇಳ್ತಾ ಇದ್ದಾರೆ? ನನ್ನಂತೆಲ್ಲ ಬಂದ್ಬಿಡು, ನಿನ್ ಕಷ್ಟ ಎಲ್ಲ ಪರಿಹಾರ ಆಗೋಗ್ಬಿಡ್ತು ಅಂತ ಹೇಳಿ. ನೋಡಿ ಇಲ್ಲಿ ಏನಾಗುತ್ತೆ ಅಂದ್ರೆ, ಈ 3 ಸಂಕೋಲೆಗಳನ್ನ ಕಳ್ಕೊಂಡ ತಕ್ಷಣ ಅವನಿಗೆ ತನ್ನ ಆತ್ಮಾವಲಂಬನೆ ಬಂದ್ಬಿಡ್ತದೆ ಅವನಿಗೆ. ಸೊ ಇಷ್ಟು ಕಳ್ಕೊಂಡ್ಮೇಲೆ ಆದ್ರಿಂದ ಸಾಧಕ ಈ 2ನೇ ದೀಕ್ಷೆಯ ಪ್ರಾರಂಭದ ಹಂತದಲ್ಲೇ ಈ 3 ಬಂಧನಗಳನ್ನ ಅಥವಾ ಸಂಕೋಲೆಗಳನ್ನ ಕಳ್ಕೊಳ್ತಾನೆ. ನಂತರ ಅವನು 2, 3 ಮತ್ತು 4ನೇ ಉಪಹಂತಗಳನ್ನ ಅವನು ದಾಟಿದ ತಕ್ಷಣ ಅವನಿಗೇನಾಗ್ತದೆ? ಈ 2ನೇ ದೀಕ್ಷೆ ಕೊಡಲ್ಪಡ್ತದೆ. 4ನೇ ಉಪಹಂತ ಅಲ್ಲಿ ಅವನಿಗೆ ದೀಕ್ಷೆ ಕೊಡೋದು. ಅಲ್ಲಿ ಕೂಡ ನೋಡಿ, ಆ ದೀಕ್ಷೆಗೆಲ್ಲ ಪೂರ್ವ ಸಿದ್ಧತೆ ಆಯ್ತು. ಈಗೇನಾಗ್ತದೆ? ಅವನಿಗೆ ಈ ಮಾನಸಿಕ ಬೆಳವಣಿಗೆ ತೀವ್ರಗೊಳ್ತದೆ. 1ನೇ ದೀಕ್ಷೆ ಯಾವ ಹಂತದಲ್ಲಿ ಅಂತ ಅಕ್ಕ ಹೇಳಿದ್ರು. 1ನೇ ದೀಕ್ಷೆ ಯಾವ ಹಂತದಲ್ಲಿ ನಡೆಯುತ್ತೆ? ಯಾವ ಹಂತದಲ್ಲಿ ನಡೆಯುತ್ತೆ? ದೇಹದ ದೃಷ್ಟಿಯಲ್ಲಿ ಮಾತನಾಡುವಾಗ ಯಾವ ದೇಹದಲ್ಲಿ ನಡೆಯುತ್ತೆ 1ನೇ ದೀಕ್ಷೆ? ಕಾಮಲೋಕದಲ್ಲಿ ನಡೆಯುತ್ತೆ. ಕೇಳಿಸ್ಕೊಳ್ಬೇಕು ನಾವು, ಕರಾರ್ಬೇಕಾಗಿ ತಿಳ್ಬೇಕು. ಪ್ರಶ್ನೆಗಳಿಗೆ ಅವಕಾಶ ಇರುತ್ತೆ, ಅಲ್ಲಿ ಮತ್ತೆ ಕೇಳಬೇಕು. 1ನೇ ದೀಕ್ಷೆ ನಮಗೆ ನಡೆಯೋದು ಯಾವ ದೇಹದ ಮಟ್ಟದಲ್ಲಿ? ಕಾಮದೇಹದ ಮಟ್ಟದಲ್ಲಿ ನಡೆಯುತ್ತೆ. ಕಾಮದೇಹದ ಮಟ್ಟದಲ್ಲಿ ನಡೆಯುತ್ತೆ. ಈಗ ನಾವು ಮಾತನಾಡ್ತಾ ಇರೋ ವಿಷಯ 2ನೇ ದೀಕ್ಷೆ. 2ನೇ ದೀಕ್ಷೆ ಯಾವ ಮಟ್ಟದಲ್ಲಿ ನಡೆಯುತ್ತೆ? ರೂಪ ಮನೋಲೋಕ. ಪರ್ಟಿಕ್ಯುಲರ್ ಆಗಿ ಹೇಳ್ಬೇಕು, ಮನೋಲೋಕ ಅಂದ್ರೆ 2 ಇದೆ. ರೂಪ ಮನೋಲೋಕದ ಮಟ್ಟದಲ್ಲಿ ನಮ್ಗೆ 2ನೇ ದೀಕ್ಷೆ ನಡೀತಕ್ಕಂಥದ್ದು. ಇಲ್ಲಿಂದ ಮುಂದೆ ಅವನಿಗೆ ಈ ಮಾನಸಿಕ ಬೆಳವಣಿಗೆ ತೀವ್ರವಾಗಿಬಿಡುತ್ತೆ. 1ನೇ ದೀಕ್ಷೆ ಅವನಿಗೆ ಸಿಕ್ಕುವಾಗ ಅವನಾಗ್ಲೇನೆ ಕಾಮದೇಹವನ್ನ ತನ್ನ ಸ್ವಾಧೀನಕ್ಕೆ ತೆಗೆದುಕೊಳ್ಳುವಂತ ಒಂದು ಮಟ್ಟಕ್ಕೆ ಅವನು ಮುಟ್ಟಿಬಿಟ್ಟಿರ್ತಾನೆ ಸಾಧಕ. ಈಗ ಈ 2ನೇ ದೀಕ್ಷೆನಲ್ಲಿ ಮನೋದೇಹ ಅಂದ್ರೆ ರೂಪ ಮನೋದೇಹದಲ್ಲಿ ಅವನಿಗೆ ದೀಕ್ಷೆ ಕೊಡಲ್ಪಡುತ್ತೆ. ಅಂದ್ರೆ ಈಗ ಮನೋಲೋಕ ಅಂದ್ರೆ ಅವನ ಒಂದು ರೂಪ ಮನೋಲೋಕದ ಬೆಳವಣಿಗೆ ಈಗ ಶುರುವಾಗ್ಬಿಡ್ತದೆ. ಈ ಮಟ್ಟದಲ್ಲಿ ಅವನೇನ್ ಮಾಡ್ತಾನೆ ಅಂದ್ರೆ ನೋಡಿ, ಈ 2ನೇ ದೀಕ್ಷೆಯನ್ನು ಅವನು ಪಡ್ಕೊಳ್ತಾ ಇದ್ದಾನೆ ಅಂತ ಹೇಳಿದ್ರೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. 1ನೇ ದೀಕ್ಷೆ ಅವನು ಪಡ್ಕೊಳ್ಳೋದು ಕಾಮಲೋಕದಲ್ಲಿ ಪಡ್ಕೊಳ್ತಾನೆ. ಅವನು ಕಾಮಲೋಕದಲ್ಲಿ ಪಡ್ಕೊಂಡಿದ್ದಾನೆ ಅಂದ್ರೆ, ಕಾಮಲೋಕದಲ್ಲಿ 2ನೇ ದೀಕ್ಷೆ ಪಡ್ಕೊಂಡಿದ್ದಾನೆ ಅಂದ್ರೆ, ಆ ಶಿಷ್ಯ ಅವನು ಮಲಗಿ ನಿದ್ರೆ ಮಾಡ್ತಾ ಇದ್ದಾನಲ್ಲ, ಮಲಗಿ ನಿದ್ರೆ ಮಾಡ್ತಾ ಇರ್ಬೇಕಾದ್ರೆ ಅವನು ಯಾವ ಲೋಕದ ಮಟ್ಟದಲ್ಲಿ ಕೆಲಸ ಮಾಡ್ತಾನೆ? ಯೋಚನೆ ಮಾಡಿ, ಸರಿಯಾಗಿ ಯೋಚನೆ ಮಾಡಿ. ಈಗ ಅವನು 1ನೇ ದೀಕ್ಷೆ ಪಡ್ಕೊಂಡ್ಬಿಟ್ಟಿದ್ದಾನೆ. 1ನೇ ದೀಕ್ಷೆ ಪಡ್ಕೊಳ್ಳೋದು ಎಲ್ಲಿ? ಅವನು ಕಾಮಲೋಕದಲ್ಲಿ. ಸೊ ಅವನೀಗ ಸ್ಥೂಲ ಲೋಕದಲ್ಲಿ ಸ್ಥೂಲ ದೇಹದಲ್ಲಿ ಜಾಗೃತನಾಗಿದ್ದಾನೆ ಅಂದ್ರೆ ಅವನ ಪ್ರಜ್ಞೆ ಎಲ್ಲಿ ಕೆಲಸ ಮಾಡ್ತಾ ಇರುತ್ತೆ? ತುಂಬಾ
ಅದು ನಾವು ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಈಗ ಅವನು ಕಾಮಲೋಕದ ಮಟ್ಟದಲ್ಲಿ ದೀಕ್ಷೆವನಿಗೆ ಸಿಕ್ಕಿದೆ ಅಂದ್ರೆ ಸ್ಥೂಲ ಲೋಕದಲ್ಲಿ ಎಚ್ಚರವಾಗಿದ್ದಾಗಲೂ ಕೂಡ ಅವನು ಕಾಮಲೋಕದ ಮಟ್ಟದಲ್ಲಿ ಹೆಂಗಿದ್ದಾನೆ, ಪ್ರಜ್ಞಾವತ್ತಾಗಿದ್ದಾನೆ. ಈಗ ಈಗ ನನಗೆ ದೀಕ್ಷೆ ಇಲ್ಲ, ಏನಿಲ್ಲ, ನಾನೀಗ ಸ್ಥೂಲ ದೇಹದಲ್ಲಿ ಎಚ್ಚರವಾಗಿದ್ದೀನಿ ಅಂದ್ರೆ ನಾನು ಎಲ್ಲಿ ಮಾತ್ರ ಎಚ್ಚರವಾಗಿದ್ದೀನಿ, ಸ್ಥೂಲ ದೇಹದಲ್ಲಿ ಮಾತ್ರ ಎಚ್ಚರವಾಗಿದ್ದೀನಿ. ನನಗೆ ಕಾಮದೇಹ ಎಚ್ಚರವಾಗದೆ ಯಾವಾಗ? ಅಲ್ಲಲ್ಲ, ಈಗ ಯೂಶುವಲ್ ಈಗ ನಮ್ಗೆ ನಮ್ ಕಾಮದೇಹ ಎಚ್ಚರವಾಗದೆ ಯಾವಾಗ? ರಾತ್ರಿ ನಾವು ನಿದ್ರೆ ಮಾಡೋದು. ನಾವು ರಾತ್ರಿ ನಿದ್ದೆ ಮಾಡ್ತೇವಲ್ಲ, ಆವಾಗ ನಮ್ ಕಾಮದೇಹ ಈಗಲೂ ಕೆಲಸ ಮಾಡ್ತಾ ಇರುತ್ತೆ, ಬಟ್ ಕಾನ್ಶಿಯಸ್ ಆಗಿ ಕೆಲಸ ಮಾಡುತ್ತೆ ಅವಾಗ. ಈಗ ನಾನು ಇಲ್ಲಿ ಕುತ್ಕೊಂಡು ಎಲ್ಲಾ ಕಡೆ ಓಡಾಡಿ ನೋಡಕ್ ಆಗಲ್ಲ. ರಾತ್ರಿ ನೀವು ಮಲ್ಕೊಂಡಾಗ ನೀವು ಆಕ್ಚುಯಲ್ ಫೀಲ್ ಮಾಡ್ತೀರಾ. ಎಲ್ಲೋ ಹೋಗಿರ್ತೀರಾ, ಹಾವು ನೋಡಿದ್ನೋ, ಕಳ್ಳ ಬಂದಿದ್ನೋ ಎಲ್ಲ ನೀವು ಹೆಂಗ್ ಫೀಲ್ ಮಾಡ್ತೀರಾ? ನಡೀತಾ ಇದೆ ಅನ್ನೋ ಫೀಲ್ ಮಾಡಿ ರಾತ್ರಿ ನಿದ್ರೆಯಿಂದ ಎಚ್ಚರ ಆಗಿಲ್ವಾ ನಾವು, ಕಳ್ಳ ಬಂದ್ ಮನೆ ನುಗ್ಗಿದಾನೆ ಅಂತ? ಈಗ ನೀವು ಕಲ್ಪನೆ ಮಾಡ್ಕೋಬಹುದು, ನಿಮ್ಗೆ ನಂಗೆ ಭಯ ಆಗಲ್ಲ. ಅಂದ್ರೆ ನಾವ್ ಈಗ ಸ್ಥೂಲ ಲೋಕದಲ್ಲಿ ಎಚ್ಚರವಾಗಿದ್ದಾಗ ಸ್ಥೂಲದಲ್ಲಿ ಮಾತ್ರ ಎಚ್ಚರವಾಗಿರ್ತೀವಿ. ನಾವು ಮಲಗಿದಾಗ ನಮ್ ಕಾಮದೇಹ ಎಚ್ಚರವಾಗುತ್ತೆ. ಈಗ ದೀಕ್ಷಿತ ಮೊದಲನೇ ದೀಕ್ಷೆ ಪಡ್ಕೊಂಡಿದ್ದಾನೆ ಅಂದ್ರೆ ಅವನು ಎಚ್ಚರವಾಗಿರುವಾಗ್ಲೇ ಕಾಮಲೋಕದಲ್ಲಿ ಅವನು ಕೆಲಸ ಮಾಡಬಲ್ಲ. ಈಗ ನಾವು ಮಾತನಾಡ್ತಾ ಇರೋದು ಯಾವ ದೀಕ್ಷಾ ಮಟ್ಟ? ಎರಡನೇ ದೀಕ್ಷೆ. ಅಂದ್ರೆ ಎರಡನೇ ದೀಕ್ಷೆನಲ್ಲಿ ಅವನು ಮಲಗಿರುವಾಗ ಎಲ್ಲಿ ಎಚ್ಚರಾಗಿರ್ತಾನೆ? ರೂಪ ಮನೋದೇಹದಲ್ಲಿ ಎಚ್ಚರವಾಗಿರ್ತಾನೆ. ಎಚ್ಚರವಾಗಿದ್ದಾಗ ಎಲ್ಲಿ 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 ಕಾನ್ಶಿಯಸ್ ಆಗಿದ್ದಾನೆ? ಕಾಮಲೋಕದ ಮಟ್ಟದಲ್ಲೂ ಅವನು ಕಾನ್ಶಿಯಸ್ ಆಗಿರ್ತಾನೆ. ಎಚ್ಚರವಾಗಿದ್ದಾಗಲೂ ಸ್ಥೂಲ ದೇಹದಲ್ಲೂ ಎಚ್ಚರವಾಗಿದ್ದಾನೆ, ಕಾಮದೇಹದಲ್ಲೂ ಅವನು ಎಚ್ಚರವಾಗಿದ್ದಾನೆ. ಆದ್ರೆ ಅವನು ಮಲ್ಕೊಂಡಾಗ ಎಲ್ಲಿ ಎಲ್ಲಿ ಅವನು ಎಚ್ಚರಾಗಿದ್ದಾನೆ? ಮನೋಲೋಕದಲ್ಲಿ, ರೂಪ ಮನೋಲೋಕದಲ್ಲಿ ಎಚ್ಚರವಾಗಿದ್ದಾನೆ. ಅಂದ್ರೆ ಈಗ ಇನ್ನು ಮುಂದೆ ಏನ್ ಅರ್ಥ ಅಂದ್ರೆ ಅವನ ಕೆಲಸ ಏನಿದ್ರು ರೂಪ ಮನೋಲೋಕದ ಮಟ್ಟದಲ್ಲಿ ಹೆಚ್ಚು ಕಾರ್ಯಶೀಲನಾಗ್ತಾನೆ. ಅರ್ಥ ಆಯ್ತಾ? ಅವನಿಗೆ ಎರಡನೇ ದೀಕ್ಷೆ ಸಿಕ್ತು ಅಂದ್ರೆ ಅವನ ಮಾಮೂಲಿ ಯೂಶುವಲ್ ಕಾರ್ಯಕ್ಷೇತ್ರ ಕಾಮ ಮತ್ತು ಸ್ಥೂಲ. ರಾತ್ರಿ ಮಲ್ಕೊಂಡ ತಕ್ಷಣ ಅವನು ಎಲ್ಲಿ ಎಚ್ಚರವಾಗ್ತಾನೆ? ರೂಪ ಮನೋಲೋಕ. ಅವನಿನ್ನು ಹೆಚ್ಚು ಕಾರ್ಯಕ್ಷೇತ್ರ ರೂಪಲೋಕದ ಮಟ್ಟದಲ್ಲಿ ಅವನು ಕೆಲಸ ಮಾಡ್ತಾನೆ. ಈಗ ನಮ್ಮೆಲ್ಲರದು ಸಾಮಾನ್ಯ ಹೆಚ್ಚು ಕೆಲಸ ಎಲ್ಲಿ? ಸ್ಥೂಲ ಲೋಕದಲ್ಲಿ. ನಮ್ದೆಲ್ಲ ಹೆಚ್ಚು ಕೆಲಸ ಸ್ಥೂಲ ಲೋಕದಲ್ಲಿ. ಒಂದನೇ ದೀಕ್ಷೆ ಪಡ್ಕೊಂಡ ಅಂದ ತಕ್ಷಣ ಅವನು ಹೆಚ್ಚು ಕೆಲಸ ಎಲ್ಲಿ? ಕಾಮಲೋಕದಲ್ಲಿ. ಇಲ್ಲಿ ಕೆಲಸ ಮಾಡ್ತಿರ್ತಾನೆ, ಇಲ್ಲಿ ಸುಮ್ನೆ ಅವನು ಮೇಲ್ನೋಟಕ್ಕೆ ಅಷ್ಟೇ. ಅವನು ಇಲ್ಲಿ ಕೆಲಸ ಮಾಡ್ತಾ ಇರುವಾಗಲೂ ಕೂಡ ಅವನು ಎಲ್ಲಿ ಯಾವ ಮಟ್ಟದಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತಾ ಇದ್ದಾನೆ? ಕಾಮಲೋಕದ ಮಟ್ಟದಲ್ಲಿ ನಿಂತು ಸ್ಥೂಲ ಲೋಕದಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ಆದ್ರೆ ಈಗ ಎರಡನೇ ದೀಕ್ಷೆ ಪಡ್ಕೊಂಡ ಅಂತಂದ್ರೆ ಅವನು ಸ್ಥೂಲ ಲೋಕದಲ್ಲೇ ನಿಂತಿದ್ದಾನೆ, ಕಾಮಲೋಕದಲ್ಲೆಲ್ಲ ರೂಪಲೋಕದ ಮಟ್ಟದಿಂದನೂ ಅವನು ಕೆಲಸ ಮಾಡ್ತಾನೆ. ಅವನಿಗೆ ಇನ್ನು ಹೆಚ್ಚಿನ ಕಾರ್ಯಕ್ಷೇತ್ರ ರೂಪಲೋಕದ ಮಟ್ಟದಲ್ಲಿ ಕೆಲಸ ಮಾಡ್ತಾನೆ. ಜೊತೆಗೆ ಅವನು ಏನ್ ಮಾಡ್ತಾನೆ ಅಂದ್ರೆ ಈ ರಾತ್ರಿ ನಿದ್ದೆ ಮಾಡುವಾಗಲೂ ಕೂಡ ಬೇಕಂದ ತಕ್ಷಣ ಅವನೊಂದು ಮಾಯಾವಿ ಕಾಮದೇಹವನ್ನು ಅವನು ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅವನು ಬೇಕಂದ ತಕ್ಷಣ ಕ್ರಿಯೇಟ್ ಮಾಡ್ಕೊಂಡು, ನೋಡಿ ಎಷ್ಟು ಚೆನ್ನಾಗಿದೆ ಇದು ಅಂದ್ರೆ, ಹೇಳ್ತಾರೆ ಒಂದ್ ಕಡೆ ನೇಚರ್ ಈಸ್ ಕಾನ್ಕ್ವೈರ್ಡ್ ಬೈ ಒಬಿಡಿಯನ್ಸಿ ಅಂತ ಒಂದು ಮಾತು ಬರ್ತದೆ. ನೇಚರ್ ಈಸ್ ಕಾನ್ಕ್ವೈರ್ಡ್ ಬೈ ಒಬಿಡಿಯನ್ಸಿ. ಪ್ರಕೃತಿಯ ನಿಯಮಗಳನ್ನ ನೀನು ಅರ್ಥ ಮಾಡ್ಕೊಂಡು ನೀನು ಅದಕ್ಕೆ ವಿಧೇಯನಾಗಿದ್ದು ಬಿಟ್ರೆ ಅದು ನಿನ್ಗೆ ಹೆಂಗ್ ಕೆಲಸ ಮಾಡ್ಕೊಡುತ್ತೆ? ಇಟ್ ಬಿಕಮ್ ಎ ಸ್ಲೇವ್. ಗುಲಾಮನ್ ತರ ಕೆಲಸ ಮಾಡ್ಕೊಡುತ್ತಂತೆ. ಅಂದ್ರೆ ಮತ್ತೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಬೇಡಿ. ಗುಲಾಮನ್ ತರ ಅಂದ ತಕ್ಷಣ ಅಂದ್ರೆ ನೀವು ಅದನ್ನ ಅರ್ಥ ಮಾಡ್ಕೊಂಡು ಅದನ್ನ ಸರಿಯಾಗಿ ಬಳಸ್ಕೋತಾ ಇರೋದ್ರಿಂದ ವಾಟ್ ಕ್ಯಾನ್ ಐ ಡೂ ಫಾರ್ ಯು ಅಂತ ಬಂದು ನಿಂತ್ಕೊಳ್ಳುತ್ತಂತೆ ಪ್ರಕೃತಿ ಗಣ. ನಮ್ ಮುಂದ್ ಬಂದು ನಿಂತ್ಕೊಳ್ಳುತ್ತಂತೆ. ನಾವು ಕೇಳಿದೀವಲ್ಲ ಬ್ಲವಾಡ್ಸ್ಕರ್ ಹಿಂಗಿದ್ರೆ ಕಿಚಿ 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 ಕಾಲ್ ಸಂದಿಲೆಲ್ಲ ಓಡಾಡುವಂತೆ. ಯಾರು ಓಡಾಡೋರು? ದೇವತೆಗಳು, ಪ್ರಕೃತಿ ದೇವತೆಗಳು. ಏನ್ ಮಾಡ್ಕೊಡ್ಲಿ ನಿನಗೇನ್ ತಿನ್ ಕಾಲ್ ಬುಡದಲ್ಲೆಲ್ಲ ಓಡಾಡುವಂತವು ಅಂತ ಅನ್ನರಂತ ಸರಿ ಅವ್ರಿಗೆ ಒಂದ್ಸರಿ ಗನ್ನರ್ ಅಂತದ್ಲ. ಅಂದ್ರೆ ಯಾಕೆ? ಪ್ರಕೃತಿಯನ್ನು ಅರ್ಥ ಮಾಡ್ಕೊಂಡಿದ್ದಿಂದ, ಪ್ರಕೃತಿಗೆ ಪರವಾಗಿ ಇವನು ಕೆಲಸ ಮಾಡ್ತಾ ಇರೋದ್ರಿಂದ ಇವನಿಗೆ ಪ್ರಕೃತಿ ಗಣಗಳು ಅಷ್ಟರ ಮಟ್ಟಿಗೆ ಕೆಲಸ ಮಾಡ್ಕೊಡುತ್ತವೆ. ಅಲ್ಲಿ ನಿಂತ್ಕೊಂಡಾಗ ಇವನು ನಾನು ಕಾಮಲೋಕದಲ್ಲಿ ಕೆಲಸ ಮಾಡ್ಬೇಕು ಅಂದ್ರೆ ಒಂದು ಮಾಯಾವಿ ರೂಪನ ಅವನೇ ಜಸ್ಟ್ ಸುಮ್ನೆ ಅನ್ಕೊಂಡ್ರೆ ಸಾಕವನು. ಕೇಳ್ತದಲ್ಲ ಪ್ರಶ್ನೆ ಹೆಂಗೆ ಅಂದ್ರೆ ಅವನು ಆ ಸೂತ್ರಾತ್ಮನ ಉಳಿಸ್ಕೊಂಡಿರ್ತಾರೆ ಅಂದ್ರೆ ಅವರು ಸುಮ್ನೆ ಬೇಕು ಅಂದ ತಕ್ಷಣ ಆಯಾ ತತ್ವಗಳನ್ನ ಸುಮ್ನೆ ಹಿಂಗ್ ಅಂದ್ರೆ ಸಾಕು ಅವೆಲ್ಲ ಬಂದ್ಬಿಡ್ತವೆ. ದೇಹನ ನಮ್ಗೆ ಒಂದು ದೇಹ ಬರ್ಬೇಕಂದ್ರೆ ತಂದೆ ತಾಯಿ ಬೇಕು, ಅವ್ರಿಗೆ ತಂದೆ ತಾಯಿ ಬೇಡ. ಆ ಪ್ರಕೃತಿ ಮಟ್ಟದಿಂದ ಆಯಾ ತತ್ವನ ಹಿಂಗ್ ಸುಮ್ನೆ ಹಿಂಗ್ ರಿಸೀವ್ ಮಾಡ್ಕೊಂಡ್ರೆ ಬಂದ್ಬಿಡುತ್ತೆ. ಅವ್ರಿಗೊಂದು ದೇಹ ರಚನೆ ಆಗ್ಬಿಡುತ್ತೆ. ಬೇಡ ಅಂದ ತಕ್ಷಣ ಹಂಗಂದ್ರೆ ಮುಗಿತಾವಲ್ಲ, ಹಂಗೆ ಡಿಸಾಲ್ವ್ ಆಗ್ಬಿಡುತ್ತೆ. ಇಷ್ಟು ಸುಲಭ ಆ ಮಟ್ಟದಲ್ಲಿ.
ಸೊ ಇವನು ಎರಡನೇ ದೀಕ್ಷೆ ಪಡ್ಕೊಂಡಿರೋನು ಆ ರೀತಿನಲ್ಲಿ ಅವನು ಕೆಲಸ ಮಾಡ್ತಾನೆ. ಈ ಮೊದಲನೇ ದೀಕ್ಷೆನೆಲ್ಲ ನಾವು ಒಂದು ಮಾತು ಕರಿತೀವಿ, ಅದಕ್ಕೆ ಮೊದಲನೇ ದೀಕ್ಷೆ ಪಡ್ಕೊಳ್ಳೋದನ್ನ ದ್ವಿಜತ್ವ ಅಂತ ಕರಿತೀವಿ. ಅಂದ್ರೆ ಎರಡನೇ ಹುಟ್ಟು ಅಂತ ಕರಿತೀವಿ ನಾವು. ನೆನಪಿದೆ ನಿಮ್ಗೆ? ಅವನಿಗೆ ಬುದ್ಧಿಲೋಕದ ಪ್ರಜ್ಞೆ ಸ್ವಲ್ಪ ಮಟ್ಟಿಗೆ ಈಗಾಗಲೇ ಎಚ್ಚರವಾಗ್ಬಿಡುತ್ತೆ. ಅದಕ್ಕೆ ಅದನ್ನ ದ್ವಿಜತ್ವ, ಎರಡನೇ ಹುಟ್ಟು ಅಂತ ಕರೀತಾರೆ. ಈ ಎರಡನೇ ದೀಕ್ಷೆಯನ್ನ ಆ ಬೈಬಲ್ನಲ್ಲೊಂದು ಅದಕ್ಕೆ ಒಂದು ಉಪಮಾನವನ್ನ ಕೊಡ್ತಾರೆ. ಒಂದು ಪರಿಶುದ್ಧಾತ್ಮನಿಗೆ ಸಂಬಂಧಪಟ್ಟ ಬೆಂಕಿಯಿಂದ ಪವಿತ್ರ ಮಾಡುವ ದೀಕ್ಷಾ ಸ್ನಾನ ಅಂತ ಕರೀತಾರೆ. ಅಂದ್ರೆ ಅಷ್ಟು ಪ್ಯೂರ್ ಅಂತದ್ದು, ಪ್ಯೂರಿಟಿ ದೃಷ್ಟಿಯಲ್ಲಿ ಹೇಳ್ತಕ್ಕಂಥದ್ದು. ಈ ಒಂದು ಹಂತಕ್ಕೆ ಬೌದ್ಧ ಸಂಪ್ರದಾಯದಲ್ಲಿ ಈ ದೀಕ್ಷಾ ಹಂತಕ್ಕೆ ಸಕೃದಾಗಮಿನ್ ಅಂತ ಕರೀತಾರೆ. ಇದನ್ನ ಹೇಳಿದ್ರು, ಅಕ್ಕ ಪ್ರಸ್ತಾಪ ಮಾಡಿದ್ರು. ಸಕೃದಾಗಮಿನ್ ಅಂದ್ರೆ ಇನ್ನು ಒಂದು ಸಾರಿ ಹುಟ್ಟಬೇಕಾದಂಥವನು. ಅಂದ್ರೆ ಏನರ್ಥ ಇನ್ನು ಒಂದು ಸಾರಿ ಹುಟ್ಟಬೇಕಾದವನು ಅಂದ್ರೆ ಏನರ್ಥ ಅಂದ್ರೆ, ಇನ್ ಒಂದ್ ಸಾರಿ ಹುಟ್ಟಿದ್ರೆ ಅವನು 4ನೇ ದೀಕ್ಷೆವರೆಗೂ ಪಡ್ಕೊಂಡ್ಬಿಡ್ಬೋದು ಆ ದೇಹದಲ್ಲೇನೆ. ಆ ಜನ್ಮದಲ್ಲೇ ಅವನು 4ನೇ ದೀಕ್ಷೆವರೆಗೂ ಪಡ್ಕೊಳ್ಳೋಕ್ಕಾಗುತ್ತೆ. ಜೆ ಕೃಷ್ಣಮೂರ್ತಿಯವರು ಅದೇ ಜನ್ಮದಲ್ಲಿ ಪಡ್ಕೊಂಡ್ರು ಅಂತ ನಾವು ಕೇಳಿದ್ವಿ. ನಮ್ ಸಾಹಿತ್ಯದಲ್ಲಿ ಓದಬೇಕು. ಜೆ ಕೃಷ್ಣಮೂರ್ತಿಯವರು ಒಂದೇ ಜನ್ಮದಲ್ಲಿ ಆಲ್ಮೋಸ್ಟ್ 3 ಅಂದ್ಕೊಳ್ತೀನಿ ಅಲ್ವಾ ಸರ್, 3 ದೀಕ್ಷೆಗಳನ್ನ ಒಂದು ಜನ್ಮದಲ್ಲಿ ಪಡ್ಕೋತಾರೆ. ಅದಕ್ಕೆ ಅಲ್ಲಿ ಅನಾಗಮಿನ್ ಅಂತೇಳಿ ಕರೀತಾರೆ. ಈ ಒಂದು ಮಟ್ಟವನ್ನ ಮುಟ್ಟಿರ್ತಕ್ಕಂಥವ್ರು ಇನ್ನು 4ನೇ ದೀಕ್ಷೆಯನ್ನು ಪಡ್ಕೊಳ್ತಾನೆ. ಈ 2ನೇ ದೀಕ್ಷೆಯನ್ನ ಪಡೆದಿರ್ತಕ್ಕಂಥವ್ರು, ನೀವು ಇದನ್ನ ಮತ್ತೊಂದ್ಸರಿ ನೀವು ಅರ್ಥ ಮಾಡ್ಕೊಳ್ಳಿ. 2ನೇ ದೀಕ್ಷೆಯನ್ನು ಪಡೆದವನು ಸ್ಥೂಲ ದೇಹದ ಜಾಗೃತ್ ಪ್ರಜ್ಞೆಯಲ್ಲಿ ಕಾಮದೇಹದ ಪ್ರಜ್ಞೆ ಸಂಪೂರ್ಣವಾಗಿ ಸ್ವಾಧೀನವಾಗಿರ್ತದೆ. ಆತನು ನಿದ್ರೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಮನೋಲೋಕದಲ್ಲಿ ಅವನು ಕೆಲಸ ಮಾಡ್ತಾನೆ, 2ನೇ ದೀಕ್ಷೆಯನ್ನು ಪಡ್ಕೊಂಡಿರೋನು. ಸೊ ಇವನಿಗೆ ಈ ಹಂತಕ್ಕೆ ಬೌದ್ಧರ ಪರಿಭಾಷೆಯಲ್ಲಿ ಕುಟೀಚಕ ಅಂದ್ರೆ ಕುಟೀಚಕ ಅಂತ ಕರೀತಾರೆ. ಕುಟೀಚಕ ಅಂದ್ರೆ ಈಗ ಮೊದಲೇ ಏನ್ ಕರೆದಿದ್ರು, ಪರಿವ್ರಾಜಕ ಅಂತ ಕರೆದಿದ್ರು. ಪರಿವ್ರಾಜಕ ಅಂದ್ರೆ ಏನು? ಅಲೆದಾಡ್ತಾ ಇರೋನು ಅಂತ. ಅಂದ್ರೆ ಏನ್ ಅರ್ಥ ಅಲ್ದಾಡ್ತಾ ಇರೋ ಅಂದ್ರೆ, ಇನ್ನೊಂದು ಅರ್ಥದಲ್ಲಿ ಏನ್ ಅರ್ಥ ಮಾಡ್ಕೋಬೇಕು ಅಂದ್ರೆ, ಅವನಿಗೆ ಇಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ. ಎಲ್ಲಿ ನೆಮ್ಮದಿ ಸಿಗ್ತಾ ಇಲ್ಲ? ಈ ಸ್ಥೂಲ ಕಾಮ ರೂಪ ಈ 3 ಲೋಕದಲ್ಲಿ ಅವನು ಎಲ್ಲೋದ್ರೂ ಅವನಿಗೆ ನಿಂತ್ಕೊಳಕ್ ಆಗಲ್ಲ. ಈ 3 ಲೋಕಗಳ ಯಾವ ಸ್ಥಿತಿನೂ ಅವನಿಗೆ ನೆಮ್ಮದಿನ ಕೊಡ್ತಾ ಇಲ್ಲ. ಅದಕ್ಕಾಗಿ ಅವನು ಏನ್ ಮಾಡ್ತಾನೆ? ಸುಮ್ನೆ ಓಡಾಡ್ತಾ ಇದ್ದಾನೆ. ಎಲ್ಲಿಯೂ ನಿಲ್ಲದಿರು ಮನೆಯನ್ನೆಂದು ಕಟ್ಟದಿರು ಅಂತ ಅವ್ನು ಎಲ್ಲೂ ಮನೆ ಕಟ್ಕೊಳಕ್ ಆಗ್ತಾ ಇಲ್ಲ. ಆದ್ರೆ ಈ 1ನೇ ದೀಕ್ಷೆ ಆಗಿ 2ನೇ ದೀಕ್ಷೆಗೆ ಬರ್ತಂತ ಇವನನ್ನ ಕುಟೀಚಕ, ಈಗ ಒಂದು ಪರ್ಮನೆಂಟ್ ಒಂದು ಮನೆ ಸಿಕ್ದಂಗೆ ಒಂದು ಇದನ್ನ ಕಟ್ಕೊಂಡ ಅಂತ, ಒಂದು ಕುಟೀರನ್ನ ಕಟ್ಕೊಂಡಿದ್ದಾನೆ. ಇಲ್ಲಿ ಇವನು ಈ ದೀಕ್ಷೆ, ಈ 2ನೇ ದೀಕ್ಷೆಯನ್ನ ಪಡ್ಕೊಂಡಂಥವನು ಒಂದೀಗ ಕುಟೀಚಕ ಅಂದ್ರೆ ಕುಟೀರವನ್ನ ಕಟ್ಕೊಂಡ. ಇನ್ ಸ್ವಲ್ಪ ಅವನಿಗೆ ಓಹೋ ಇದು ಸರಿಯಾಗಿನ ಅಂತ ಅಂದುಕೊಳ್ತಾನೆ, ಒಂದ್ ಮನೆನ ಕಟ್ತಾನೆ. ಇದು 2ನೇ ದೀಕ್ಷೆ ಹಂತ. ಇನ್ನು 3ನೇ ದೀಕ್ಷೆ ಇದಾದ್ಮೇಲೆ ಮತ್ತೆ ನೀವು ಅರ್ಥ ಮಾಡ್ಕೊಳ್ಳಿ, ನಾನು ಮತ್ತದನ್ನ ಎಕ್ಸ್ಪ್ಲೈನ್ ಮಾಡಲ್ಲ. ಮತ್ತೆ ಇಲ್ಲಿ 4 ಉಪಹಂತ: ಮಾರ್ಗ, ಫಲ, ಭವಗ್ಗ, ಉದ್ಗೋತ್ರವು. ಮತ್ತೆ ಈ ಗೋತ್ರವು ಹಂತ ಬಂದ್ಮೇಲೆ ಅವನಿಗೆ ಈ 3ನೇ ದೀಕ್ಷೆ ಕೊಡಲ್ಪಡುತ್ತೆ. ಈಗಾಗಲೇ ನಾವು ನೋಡಿರೋ ಹಾಗೆ ಇದರಲ್ಲಿ 4 ಉಪಹಂತ. ಇಲ್ಲೇನಾಗ್ತದೆ? ಇದಕ್ಕೆ ಅನಾಗಮಿನ್ ಅಂತ ಕರೀತಾರೆ. ಅವನಿನ್ನ ಹುಟ್ಟಬೇಕಾಗೇ ಇಲ್ಲ. ಯಾಕೆ ಹುಟ್ಟಬೇಕಾಗೇ ಇಲ್ಲ ಅನ್ನೋದಕ್ಕೂ ನಮ್ಮಲ್ಲಿದೆ. ಯಾಕೆ ಹುಟ್ಟಬೇಕಾಗಿಲ್ಲ ಅಂದ್ರೆ, ಇನ್ನ ಮುಂದಿನ ದೀಕ್ಷೆಗಳಿದೆಯಲ್ಲ ಅವುಗಳನ್ನ ಅವನು ಈ ಸ್ಥೂಲ ಲೋಕದಲ್ಲಿ ಜನ್ಮ ಎತ್ತಲೇಬೇಕಾದ ಅನಿವಾರ್ಯತೆ ಇಲ್ಲ. ಆ ಸೂಕ್ಷ್ಮ ಲೋಕಗಳ ಮಟ್ಟದಲ್ಲೇ ಅವನಿಗೆ ಆ ದೀಕ್ಷೆಗಳನ್ನ ಕೊಟ್ಬಿಡ್ತಾರೆ. ಹಾಗಾಗಿ ಅವನು ಹುಟ್ಲೇಬೇಕು ಅಂತಕ್ಕಂಥ ಒಂದು ಅನಿವಾರ್ಯ ಇಲ್ಲ ಅಂತ ಹೇಳ್ತಾರೆ. ಇಲ್ಲಿ ಈ ಮಟ್ಟದಲ್ಲಿ ದೀಕ್ಷಿತ ಸದಾ ಕಾಲ ಅಂದ್ರೆ ತನ್ನ ದೈನಂದಿನ ಕರ್ತವ್ಯಗಳನ್ನ ನಿರ್ವಹಿಸುವ ಸಂದರ್ಭದಲ್ಲೂ ಕೂಡ ಅರೂಪ ಲೋಕದ ಪ್ರಜ್ಞಾ ಮಟ್ಟದಲ್ಲಿರ್ತಾನೆ. ಡಿಫರೆನ್ಸ್ ಅರ್ಥ ಮಾಡ್ಕೊಳ್ಳಿ. 2ನೇ ದೀಕ್ಷೆ ಯಾವ ಮಟ್ಟದಲ್ಲಿ ಕೊಟ್ಟಿದ್ರು? ಎಲ್ಲಿ ಕೊಟ್ಟಿದ್ರು 2ನೇ ದೀಕ್ಷೆನ? ರೂಪ ಲೋಕದಲ್ಲಿ ಮಟ್ಟದಲ್ಲಿ ಕೊಟ್ಟಿದ್ರು. 3ನೇ ದೀಕ್ಷೆನ ಯಾವ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ? ಅರೂಪ ಮನಸ್ಸಿನ ಮಟ್ಟದಲ್ಲಿ ಕೊಡ್ತಾ ಇದ್ದಾರೆ ದೀಕ್ಷೆನ. ಸೊ ಅರೂಪ ಮಟ್ಟದಲ್ಲಿ ದೀಕ್ಷೆ ಅಂದ್ರೆ ಇನ್ ಮುಂದೆ ಅವನು ಸದಾ ಕಾಲ ಅವನು ಎಲ್ಲಿರ್ತಾನೆ? ಆ ದೀಕ್ಷಿತ ಮಟ್ಟದಲ್ಲಿ ಇರ್ತಾನೆ. ಸದಾ ಕಾಲ ಮಟ್ಟದಲ್ಲಿ ಇರ್ತಾನೆ.
ಸದಾ ಕಾಲ ಯಾವ ಮಟ್ಟದಲ್ಲಿ ಇರ್ತಾನೆ? ಇರ್ತಾನೆ. ಅವನಿಗೆ ಯೂಶಿಯಲ್ ಆಗಿ ಈಗ ಅರೂಪ ಲೋಕದ ಮಟ್ಟದಲ್ಲೇ ಕೊಟ್ಟ ತಕ್ಷಣ ಅರೂಪ ಲೋಕದಲ್ಲೂ ಅವನು ಜಾಗೃತನಾಗಿರ್ತಾನೆ. ಮಲ್ಕೊಂಡ್ ನಿದ್ದೆ ಮಾಡುವಾಗ ಎಲ್ಲಿ ಹೋಗ್ತಾನೆ? ಬುದ್ಧಿಲೋಕ. ಬುದ್ಧಿಲೋಕ, ಬುದ್ಧಿ ಪ್ರಜ್ಞೆ ಜಾಗೃತವಾಗ್ಬಿಡುತ್ತೆ ಇವನಿಗೆ. ಪ್ರಜ್ಞಾಪೂರ್ವಕವಾಗಿ ಜಾಗೃತವಾಗುತ್ತೆ ಬುದ್ಧಿ ಮಟ್ಟದ ಪ್ರಜ್ಞೆ ಅವನಿಗೀಗ. ಅಂದ್ರೆ ಇನ್ನ ಅವನಿಗೆ ಈ ನಾವೇನು ಸಹೋದರ ಭಾವ ಅಂತೆಲ್ಲ ಹೇಳ್ತೀವಲ್ಲ, ಇದು ಅವನಿಗಿನ್ನ ಕಲ್ಪನೆ ಅಲ್ಲ. ಈಗ ನಮ್ಗೆಲ್ಲ ಏನು ಸಹೋದರ ಭಾವ ಅನ್ನೋದು ಕಲ್ಪನೆ, ತಿಳ್ಕೊಂಡಿದ್ದೀವಿ ಅಷ್ಟೇ. ಆದ್ರೆ ಅವನಿಗೆ ಹೆಂಗೆ ಅನುಭವ. ಈಗ ಹೆಂಗೆ, ನಾನು ಉದಾಹರಣೆ ಕೊಡ್ತೀನಿ ಒಂದು. ಹೆಂಗೆ ಅಂದ್ರೆ, ಕಾಲಿಗೆ ನಾವು ನಡ್ಕೊಂಡು ಹೋಗೋ ಒಂದು ಮುಳ್ಳು ಚುಚ್ಚಿಬಿಡುತ್ತೆ. ಮುಳ್ಳು ಚುಚ್ಚಿದ ತಕ್ಷಣ ನೋವಾಗ್ತಿರೋದು ಯಾರಿಗೆ? ಅಲ್ಲ, ಪರ್ಟಿಕ್ಯುಲರ್ ಎಲ್ಲಿಗೆ? ಕಾಲ್ಗೆ. ಕೈ ಯಾವತ್ತಾರ ಸ್ಟ್ರೈಕ್ ಮಾಡಿದ್ಯಾ? ಅಯ್ಯೋ ಮುಳ್ಳ ಕಾಲ್ಗೆ ಬಿಡ್ರಿ ನಾನೇ ತೆಗಿಲಿ ಅಂತ ಯಾವತ್ತಾರ ನಮ್ ಕೈ ಸ್ಟ್ರೈಕ್ ಮಾಡಿದ್ಯಾ? ಯೋಚನೆ ಮಾಡಂಗಿಲ್ಲ, ತಕ್ಷಣ ಕೈಯಲ್ಲಿ ಹೋಗ್ಬಿಡ್ತಲ್ವಾ, ತಗದು ಹಿಂಗ್ ಕಿತ್ತು ಹಾಕ್ಬಿಡ್ತು. ಅಥವಾ ಕೈಗೆ ಏನಾರು ಆಗಿದ್ದಿನ ನಾನೇ ನಡ್ಕೊಂಡು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಿ? ಹಾಸ್ಪಿಟ್ಲಿಗೆ ಕಾಲ್ ತಾನೇ ಕರ್ಕೊಂಡು ಹೋಗ್ಬೇಕು ನಡ್ಕೊಂಡು. ಅಯ್ಯೋ ಕೈಗಾಗಿರೋದು ಬಿಡು ಅಂತ ಯಾವತ್ತಾರ ಕಾಲ್ ಸ್ಟ್ರೈಕ್ ಮಾಡಿದ್ಯಾ? ಇನ್ನು ಮುಂದೆ ಬುದ್ಧಿ ಪ್ರಜ್ಞೆ ಮಟ್ಟದಲ್ಲಿ ಸಹೋದರ ಭಾವ ಅನ್ನೋದು ಹೆಂಗಾಗುತ್ತೆ ಅಂದ್ರೆ, ಯಾರಿಗ ನೋವು ಆದ ತಕ್ಷಣ ಅದು ನನಗೆ ನೋವು, ಯಾರಿಗೆ ಸಂತೋಷ ಆದ್ರೆ ಅದು ನನ್ನದು ಸಂತೋಷ. ಇದು ಬುದ್ಧಿ ಪ್ರಜ್ಞೆ ಅಂದ್ರೆ. ಈ ಹಂತದಲ್ಲಿ ಅವನಿಗೆ 3ನೇ ದೀಕ್ಷೆ ಆದಾಗ ಬುದ್ಧಿ ಮಟ್ಟದ ಪ್ರಜ್ಞೆ ಜಾಗೃತವಾಗ್ಬಿಡುತ್ತೆ. ಅಂದ್ರೆ ಅವನಿಗಿನ್ನ ವಿಶ್ವ ಸಹೋದರ ಭಾವ ಅದು ಅವನ ಸ್ವಂತ ಇನ್ನ ಅನುಭವ ಅಂತಕ್ಕಂಥದ್ದು. ಈ ದೀಕ್ಷೆ ಹಂತದಲ್ಲಿ ಅವನು ಮತ್ತೆ 2 ಸಂಕೋಲೆಗಳನ್ನ ಅವನು ಕಳ್ಕೊಳ್ತಾನೆ. ಆ 2 ಸಂಕೋಲೆಗಳು ಯಾವ್ದಪ್ಪ ಅಂತ ಹೇಳಿದ್ರೆ ಕಾಮರಾಗ ಮತ್ತು ಪಠಿಗ. ಕಾಮರಾಗ ಅಂದ್ರೆ ಪುಂಸ್ತ್ರೀ ಅನುರಾಗ ಅಂತ ಕರೀತಾರೆ. ಇದನ್ನ ನಮ್ಗೆ ಪತಂಜಲಿ ಯೋಗ ಸೂತ್ರದಲ್ಲಿ ಬ್ರಹ್ಮಚರ್ಯ ಅಂತ ಹೇಳ್ತಾರೆ. ಬ್ರಹ್ಮಚರ್ಯ ಅಂತ ಹೇಳುವಾಗ ಸಾಧಕ ಪ್ರಾರಂಭದ ಘಟ್ಟದಲ್ಲಿ ಹಿತಮಿತವಾದಂತಹ ಒಂದು ಲೈಂಗಿಕ ಸುಖವನ್ನ ಅನುಭವಿಸೋದು ಸ್ವಲ್ಪ ಇದೆ ಅವಕಾಶ. ಆದ್ರೆ ಈ ದೀಕ್ಷಾ ಹಂತದಲ್ಲಿ ನಿಂತು ಮಾತನಾಡುವಾಗ 3ನೇ ದೀಕ್ಷೆಯನ್ನು ಅವನು ಪಡ್ಕೊಳ್ಳೋ ಹಂತಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ, ಅಲ್ಲಿ ಅವನೇನಾಗಿರ್ಬೇಕು, ಈ ಪುಂಸ್ತ್ರೀ ಅನ್ನೋ ರಾಗವನ್ನ ಸಂಪೂರ್ಣವಾಗಿ ಬಿಟ್ಟಿರಬೇಕು. ಊರ್ಧ್ವರೇತೋ ವಿರೂಪಾಕ್ಷ ಅಂತ ಒಂದು ಬರ್ತದೆ ನಮ್ಮ ಮಂತ್ರದಲ್ಲಿ. ಊರ್ಧ್ವರೇತೋ ವಿರೂಪಾಕ್ಷ. ಇವತ್ತು ಮನುಷ್ಯನ ಜೀವನದಲ್ಲಿ ಅವನ ಶಕ್ತಿ ರೇತಸ್ಸು ಅಂತೀವಿ ನಾವು ಅದನ್ನ, ರೇತಸ್ಸು. ಆ ರೇತಸ್ಸು ಯಾವ ಮುಖವಾಗಿದೆ? ಈಗ ನಮ್ಮಲ್ಲಿ ಕೆಳಮುಖವಾಗಿದೆ. ಆ ಕೆಳಮುಖವಾಗಿರ್ತಕ್ಕಂಥ ರೇತಸ್ಸು ಏನಾಗ್ಬೇಕು? ಊರ್ಧ್ವಮುಖ. ಅನ್ನನ್ನು ಏನಂತ ಕರೀತಾರೆ? ಊರ್ಧ್ವರೇತೋ ವಿರೂಪಾಕ್ಷ. ಅದಕ್ಕೆ ಎಲ್ಲಿ ಇವನಿಗೀಗ ಆ ಪುಂಸ್ತ್ರೀ ಅನುರಾಗ ಅಂತಕ್ಕಂಥದ್ದನ್ನ ಸಂಪೂರ್ಣವಾಗಿ ಬಿಟ್ಟು ಹಾಕಿರ್ಬೇಕಾಗ್ತದೆ ಈ ಮಟ್ಟದಲ್ಲಿ. ಇನ್ನು ಮುಂದೆ ಪಠಿಗ ಅಂದ್ರೆ ಕ್ರೋಧ, ಕೋಪ, ದ್ವೇಷ, ಇದರ ರಸ ಇನ್ನೂ ಸ್ವಲ್ಪ ಉಳ್ಕೊಂಡು ಬಂದಿರುತ್ತೆ. ಹೇಳಿದ್ರಲ್ಲಕ್ಕ, ಪಾಸ್ ಆಗಿದ್ದಾನೆ, ಮಾರ್ಕ್ಸ್ ಎಷ್ಟು? 35, 40, 50 ಹಿಂಗೆ. ಆದ್ರೆ ಇಲ್ಲಿ ದೀಕ್ಷೆ ಕೊಡಬೇಕು ಅಂದ್ರೆ 99.99 ಇದೆಯಲ್ಲ, ಇಲ್ಲ. ನೀನಿನ್ನು ಎಲ್ಲಿರು? ಮೊದಲನೇ ಉಪಂತಲ್ಲಿರು, ಯು ಕ್ಯಾನ್ ವೈಟ್. 2ನೇ ಉಪಂತಲ್ಲಿರು, ಪರವಾಗಿಲ್ಲ, ಅಲ್ಲೇ ನಿಲ್ಸಿರ್ತಾರೆ. ದೀಕ್ಷೆ ಕೊಟ್ಟಿರಲ್ಲ, ಅದಕ್ಕೆ ಅದು ಆ ಮಾರ್ಗವನ್ನ, ಆ ಸಂಕೋಲೆಗಳನ್ನ ಕಳೆದುಕೊಳ್ಳುವ ಸಮಯವನ್ನ ನಿರ್ಧರಿಸುತ್ತದೆ. ಅಲ್ಲಿರೋ ನೀನ್ ಪರವಾಗಿಲ್ಲ, 99.99 ಇದ್ರು ಕೂಡ ನೀನ್ ಅಲ್ಲಿರು, ಪರವಾಗಿಲ್ಲ, ಸಾಧಿಸು. ವೆನ್ ಯು ಆರ್ ಕಂಪ್ಲೀಟ್ ಆಗ ಮುಂದೆ. ಸೊ ಹೀಗೆ ಆ 3ನೇ ದೀಕ್ಷೆ ಪಡ್ಕೊಂಡಾಗ ಅವನಿಗೆ ಅದು ನಮ್ಮ ಅರೂಪ ಲೋಕದ ಮಟ್ಟದಲ್ಲಿ ಆ ದೀಕ್ಷೆ ಕೊಡಲ್ಪಡದೆ, ಆಗ ಅವನಿಗೆ ಬುದ್ಧಿ ಲೋಕದ ಮಟ್ಟದಲ್ಲಿ ಅವನು ಎಚ್ಚರವಾಗಿದೆ. ಇದೆಲ್ಲ ಕೂಡ ನಮ್ಗೆ 2 ಮತ್ತು 3ನೇ ದೀಕ್ಷಾ ಕಾಲದಲ್ಲಿ ನಡೀತಕ್ಕಂತಹ ಒಂದು ಬದಲಾವಣೆಗಳು. ಈ ಸಂಕೋಲೆಗಳನ್ನ ನಾವು ಕಳ್ಕೊಳ್ಬೇಕು ಅಂತ ಹೇಳಿದ್ರೆ ಇಲ್ಲಿ ನಾವು ಎಷ್ಟು ಶ್ರಮ ಹಾಕಬೇಕು. ವಿ ಆರ್ ಕಾನ್ಶಿಯಸ್. ಪ್ರತಿ ದಿನವನ್ನು, ಪ್ರತಿ ಕ್ಷಣವನ್ನು ನಾವು ಕಾನ್ಶಿಯಸ್ ಆಗಿರೋದನ್ನ ಅಭ್ಯಾಸ. ಸರ್, ಈ ಪಿಕ್ಚರ್ ಬಳಸ್ಕೊಳ್ತೀರಾ? ನಾನು ಪ್ರಶ್ನೆ ಕೇಳಿ
ಇಲ್ಲಿ ಈಗ ನಾವು ಕೆಲಸ ಮಾಡ್ತಾ ಇರೋದು ಯಾವ ಲೋಕದಲ್ಲಿ? ನಮ್ಮ ಪ್ರಜ್ಞೆ ಎಚ್ಚರವಾಗಿರೋದು ಎಲ್ಲಿ? ನಿದ್ರೆ ಮಾಡುವಾಗ ಕಾಮಲೋಕ, ಯೋಚನೆ ಮಾಡುವಾಗ ರೂಪಮ. ಮೊದಲನೇ ದೀಕ್ಷೆ ಎಲ್ಲಿ ಕೊಡ್ತಾರೆ? ಸ್ಥೂಲ ಲೋಕದಲ್ಲ ಕಾಮಲೋಕದಲ್ಲ? ಕಾಮಲೋಕದಲ್ಲಿ ಮೊದಲನೇ ದೀಕ್ಷೆ ಕೊಡ್ತಾರೆ. ಈ ಮೊದಲನೇ ದೀಕ್ಷೆ ಬರಕ್ ಮೊದಲು ನಾವು ಮಲಗಿದ್ದಾಗ ಎಲ್ಲಿ ಎಚ್ಚರವಾಗಿರ್ತೀವಿ? ಕಾಮಲೋಕ. ಈಗ ಮೊದಲನೇ ದೀಕ್ಷೆ ಕೊಟ್ಟಾದ್ಮೇಲೆ ಏನಾಗುತ್ತೆ? ನಾವು ಎಚ್ಚರವಾಗಿದ್ದಾಗ ಬೆಳಗಿನ ಹೊತ್ತಿನಲ್ಲಿ ಇವೆರಡರಲ್ಲೂ ಕೆಲಸ ಮಾಡ್ತೀವಿ. ಇದರಲ್ಲೂ ಮಾಡ್ತೀವಿ, ಇದರಲ್ಲೂ ಕಾನ್ಶಿಯಸ್ ಆಗಿ. ಈಗ ನಾನು ನೀವು ಇವಾಗ ದೈನಂದಿನ ಕೆಲಸಗಳನ್ನ ಮಾಡ್ತಾ ಇದೀವಲ್ಲ ಎದ್ದು, ಈ ಟೈಮ್ ನಲ್ಲಿ ಆ ವ್ಯಕ್ತಿಗೆ ಸ್ಥೂಲ ಲೋಕದ ಪರಿಚಯನೂ ಇರುತ್ತೆ, ಕಾಮಲೋಕದ ಪರಿಚಯನೂ ಇರುತ್ತೆ. ವ್ಯವಹಾರಗಳು ಎರಡೂ ಕಡೆ ನಡೀತಾ ಇದೆ, ಹೌದಲ್ವಾ? ಅವನ್ ಮಲಗ್ತಾನೆ, ಮಲಗ್ದಾಗ ಅವನ್ ಎಚ್ಚರವಾಗೋದೆಲ್ಲಿ? ಇಲ್ಲಿದ್ದಾಗ ದೀಕ್ಷೆ ಇಲ್ಲದೆ ಇದ್ದಾಗ ಇಲ್ಲಿ ಎಚ್ಚರವಾಗ್ತಿದ್ದ ರಾತ್ರಿ. ದೀಕ್ಷೆ ಸಿಕ್ಕ ಮೇಲೆ, ಮೊದಲನೇ ದೀಕ್ಷೆ ಇಲ್ಲಿ ಸಿಕ್ಕಿದ ಮೇಲೆ ರಾತ್ರಿ ಮಲಗಿದಾಗ ಅವನ ಎಚ್ಚರ ಎಲ್ಲ ಆಗ್ತಾನೆ. ಅಂದ್ರೆ ಅವನ ಕೆಲಸಗಳು ಎಲ್ಲಿ ನಡೆಯುತ್ತೆ? ರಾತ್ರಿ ನಡೀತಾ ಇರುತ್ತೆ. ಅಂದ್ರೆ ಅವನ ಯೋಚನೆಗಳು, ಅವನ ಭಾವನೆಗಳ ಕೆಳಗೆ ಇದೆ. ಅವನ ಯೋಚನೆಗಳು ಇಲ್ಲಿ ಪರಿಶುದ್ಧವಾಗ್ಲಿಕ್ಕೆ ಒಂದು ಅವಕಾಶ ಸಿಕ್ಕುತ್ತೆ. ಮನಸ್ಸು ಬಹಳ ವೇಗವಾಗಿ ಬೆಳೆಯುತ್ತೆ, ಇಲ್ಲಿ ಇದು ಪರಿಶುದ್ಧತೆಯನ್ನ ತಲುಪುತ್ತೆ. ಈಗ ಇಲ್ಲಿ ಎರಡನೇ ದೀಕ್ಷೆ ಸಿಕ್ತು ಅವನಿಗೆ. ಎರಡನೇ ದೀಕ್ಷೆ ಸಿಕ್ಕಿದಾಗ ಅವನು ಎಚ್ಚರವಾಗಿದ್ದಾಗ, ನಂತರ ಈಗ ಹಗಲಿನಲ್ಲಿ ಅವನು ಈ ಮೂರರಲ್ಲೂ ಕೆಲಸ ಮಾಡ್ತಾನೆ, ಪ್ರಜ್ಞಾವತ್ತಾಗಿ ಕೆಲಸ ಮಾಡ್ತಾನೆ. ಬಹಳ ಮುಖ್ಯ. ಕಾನ್ಶಿಯಸ್ಲಿ ಹಿ ವಿಲ್ ವರ್ಕಿಂಗ್ ಇನ್ ಆಲ್ ದೀಸ್ 3 ಪ್ಲೇನ್ಸ್. ಓಕೆ, ಈ ಮೂರು ಅವನಿಗೆ ಎಚ್ಚರವಾಗಿರುತ್ತೆ. ಬೆಳಿಗ್ಗೆ ಕೆಲಸ ಮಾಡ್ತಿರೋವಾಗ, ರಾತ್ರಿ ಮಲಗಿದಾಗ ಅವನು ಎಲ್ಲೆದ್ದೇಳ್ತಾನೆ? ಅರೂಪ ಮನೋಲೋಕದಲ್ಲಿ ಇದ್ದೇವೆ. ರಾತ್ರಿ ಮಲಗಿದ್ದ ಈ ಅರೂಪ ಮನೋಲೋಕದಲ್ಲಿ ಯಾವ ಪರಿಶುದ್ಧತೆ ಬರಬೇಕು, ಅದು ಇಲ್ಲೇನು ಸಂಸ್ಕರಣೆ ನಡೀಬೇಕು, ಅದು ಇಲ್ಲಿ ನಡೀತಾ ಇರ್ತದೆ. ಈಗ ಮೂರನೇ ದೀಕ್ಷೆ ಎಲ್ಲಿ ಸಿಕ್ಕುತ್ತೆ ಅವನಿಗೆ? ದೀಕ್ಷೆ ಸಿಕ್ಕೋದಲ್ಲಿ ಅರೂಪ ಮನೋಲೋಕದಲ್ಲಿ. ಮೊದಲನೇದು ಕಾಮಲೋಕ, ಎರಡನೇದು ರೂಪ ಮನೋಲೋಕ, ಮೂರನೇ ದೀಕ್ಷೆ ಅರೂಪ ಮನೋಲೋಕ. ಅಂದ್ರೆ ಅರ್ಥ ಏನಂದ್ರೆ, ಈಗ ಅವನು ಎದ್ದಿದ್ದಾಗ ಇಷ್ಟು ಲೋಕಗಳಲ್ಲೂ ಪ್ರಜ್ಞಾವತ್ತಾಗಿ ಕಾನ್ಶಿಯಸ್ಲಿ ಕೆಲಸ ಮಾಡ್ತಾನೆ. ಈ ವ್ಯಕ್ತಿ ರಾತ್ರಿ ಮಲಗ್ತಾನೆ, ಆಗ ಅವನ ಪ್ರಜ್ಞೆ ಎಲ್ಲಿಗೆ ಎದ್ದಿರುತ್ತೆ? ಬುದ್ಧಿ ಲೋಕಕ್ಕೆ. ಅರ್ಥ ಆಯ್ತಲ್ವಾ? ಈಗ ಅವನಿಗೆ 4ನೇ ದೀಕ್ಷೆ ಸಿಕ್ಕುತ್ತೆ. 4ನೇ ದೀಕ್ಷೆ ಸಿಕ್ಕಿದಾಗ ಅವನ್ ಮಲಗಿದ್ರೆ ಎಲ್ಲಿ ಇದ್ದ? ಈ ಪಿಕ್ಚರ್ ಇದ್ದು ಬಿಟ್ರೆ ಸಾಕಷ್ಟು ವಿಷಯಗಳು ಸುಲಭವಾಗಿ ಅರ್ಥ ಆಗುತ್ತೆ. ಈಗ ಜನ ಗೊತ್ತಾಯ್ತು ಹೇಳಿ ಸರ್ ಹೇಳಿದಾಗೆ ಗೊತ್ತಾಗಿರುತ್ತೆ ನಿಮ್ಗೆ, ಆದ್ರೆ ಈ ಪಿಕ್ಚರ್ ಸಿಕ್ಕಿದ್ರೆ ಇನ್ನೂ ಸುಲಭವಾಗುತ್ತೆ. ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಇನ್ನ 10 ನಿಮಿಷ ಟೈಮ್. ಯಾರು? ನಾವು ಅದನ್ನ ಜಡ್ಜ್ ಮಾಡಕ್ ಆಗಲ್ಲ. ನಾವು ಅದನ್ನ ಜಡ್ಜ್ ಮಾಡೋ ಮಟ್ಟದಲ್ಲಿ ನಾವಿಲ್ಲ. ಯಾಕೆಂದ್ರೆ ಏನ್ ಹೇಳ್ತಾರೆ ನಮ್ಗೆ ಅಂದ್ರೆ, ಒಬ್ಬ ವ್ಯಕ್ತಿಯ ಬೆಳವಣಿಗೆಯನ್ನ ನೀವು ಅರ್ಥ ಮಾಡ್ಕೊಳ್ಬೇಕು ಅಂದ್ರೆ, ನಮ್ಮ ಪ್ರಜ್ಞೆ ಕಾರಣದೇಹದ ಮಟ್ಟದಲ್ಲಿ ಇದ್ರೆ ನಾವ್ ಇನ್ನೊಬ್ಬರನ್ನ ಅರ್ಥ ಮಾಡ್ಕೊಳ್ಬಹುದು. ಸುಮ್ನೆ ನಾವು ಈಗ ನಾನು ಫಾರ್ ಎಕ್ಸಾಂಪಲ್ ನಾನು ನೇರವಾಗಿ ಹೇಳ್ಬೇಕು ಅಂದ್ರೆ, ನೀವ್ ಹೇಳಿರ್ತಾರ ಬಂದಿರುತ್ತೆ, ಪ್ರತಿಯೊಬ್ಬರಿಗೂ ಒಂದ್ಸಲಿ ಬರುತ್ತೆ. ನಾನು ನಮ್ಮ ನಂಜುಂಡ ಶೆಟ್ರು ಒಡನಾಟದಲ್ಲಿ ನಾನು ಸಂಪರ್ಕಕ್ಕೆ ಬಂದಿದ್ದೆ ಥಿಯೋಸಫಿ ಅವರಿಂದ. ನಾನು ಎಷ್ಟೋ ಬಾರಿ ಅವ್ರನ್ನ ಈ ವಿಚಾರ ಎಲ್ಲ ಹೇಳುವಾಗ ನಿಜವಾಗ್ಲೂ ಅಣ್ಣಾರ್ ದೀಕ್ಷಾ ಅವರು ನಿಜವಾಗ್ಲೂ ಶಿಷ್ಯರು ಆಗ್ಬಿಟ್ಟಿದ್ದಾರೆ ಅಂತ ನಾನು ಅಂದ್ಕೊಂಡೆ. ಇವತ್ತಿಗೂ ನಾನು ಎಷ್ಟು ಸರಿ ಮಾತಾಡ್ತೀನಿ ನಮ್ಮ
ನಿಕಟವರ್ತಿಗಳ ಜೊತೆ ಮಾತನಾಡ್ಬೇಕಾದ್ರೆ ನಾನ್ ನೋಡಿರೋದ್ರಲ್ಲಿ ನಮ್ಮ ನಂಜನ್ ಶೆಟ್ರು ನಿಜವಾಗ್ಲೂ ಅವರು ಶಿಷ್ಯತ್ವದ ಹಂತದಲ್ಲಿ ಇದ್ರು. ನಮ್ಮ ತ್ಯಾಗರಾಜ್ ಶೆಟ್ರು, ನಮ್ಮ ನಂಜನ್ ಶೆಟ್ರು ಅವರಿಬ್ರು ಅವರು ನಿಜವಾದ ಶಿಷ್ಯತ್ವನ ಪಡ್ಕೊಂಡಿದ್ರು ಅಂತ ನಾನು ಹೇಳ್ತೀನಿ. ಬಟ್ ಅದ್ ನನ್ನ ಅನಿಸಿಕೆ. ಅದು ಹಂಗೆ ನೀವು ಮೋದಿಯವ್ರ ಬಗ್ಗೆ ಹಂಗ್ ಹೇಳ್ಕೊಳ್ತಾ ಇರ್ಬೋದು, ಬಟ್ ನಾವ್ ಹೇಳಕ್ ಆಗಲ್ಲ. ಅದು ಸುಮ್ನೆ ಅವರ ಹೊರಗಿನ ಒಂದು ವಿಚಾರಗಳನ್ನ, ಅವರ ವರ್ತನೆಗಳನ್ನ ನೋಡಿ ನಾವು ಅಂದ್ಕೋಬಹುದು, ತಪ್ಪಿಲ್ಲ. ಆದ್ರೆ ವಿ ಆರ್ ನಾಟ್ ವೆರಿ ಶೂರ್. ಅಲ್ಲ, ಸಮಸ್ಯೆ ಏನಂದ್ರೆ ಇಲ್ಲಿ ಈಗ ಆ ಹಂತದಲ್ಲಿ ಇದ್ದಾರೆ ಅಂತ ನಮ್ಗೆ ಅರ್ಥ ಆಗ್ಬೇಕಂದ್ರೆ ನಾವು ಅವ್ರಿಗಿಂತ ಹಂತದಲ್ಲಿ ಇರ್ಬೇಕು. ನಾವು ಕೆಳಗಿನ ಹಂತದಲ್ಲಿ ಇದ್ದಾಗ ಅವ್ರನ್ನ ಜಡ್ಜ್ ಮಾಡ್ಲಿಕ್ಕೆ ನಮ್ಗೆ ಎತ್ತರದಲ್ಲಿದ್ದಾರೆ ನಮ್ಗಿಂತ. ಹೌದಾ? ಅಲ್ಲ, ಅವರ ಅವ್ರ ಎತ್ತರ ನಮ್ಗ ಭಾವನೆ ಬರೆಸ್ಬೋದು. ನಮ್ಗೆ ಅದು ನಾವು ಬರೆಸ್ಬೋದು. ಅವನೇ ನಮ್ಗೆ ಬರೆಸ್ಬೋದು, ಆದ್ರೆ ಜಡ್ಜ್ ಇಲ್ಲ. ಅದನ್ನೇ ನಾನು ಹೇಳಿದ್ದು. ನಾವ್ ಎಷ್ಟೋ ಸರಿ ಅವರು ಏಟಕ್ನೇನು ಇರ್ಬೋದು, ಎಟ್ಕಲ್ಲ. ಏಕೆಂದ್ರೆ ಅವ್ರ ಒಡನಾಟಗಳನ್ನ ನಾವು ಇರ್ತಾದಾಗ ಅವ್ರ ವರ್ತನೆಗಳು ನಿಜವಲ್ಲ. ನಾನು ಹೇಳ್ತೀನಿ, ಕೆಲವು ಜ್ವಲಂತ ಉದಾಹರಣೆಗಳನ್ನ ಹೇಳ್ತೀನಿ. ಅವರಿಗೆ ನಮ್ಮ ನಂಜನ್ ಶೆಟ್ರು ಹೆಂಗೆ ಅಂದ್ರೆ, ನಾವು 10 ರೂಪಾಯಿ 20 ರೂಪಾಯಿ 50 ರೂಪಾಯಿ ನಮಗೆ ಲೆಕ್ಕ ಇಲ್ಲ. ಅವರು ಒಂದೇನಾದ್ರು ನಮಗೆ 2 ರೂಪಾಯಿ ಎಲ್ಲಾರು ಚೇಂಜ್ ಕೊಡ್ಬೇಕಾಗಿದ್ರೆ ಇನ್ನು 15 ದಿನ ಆದ್ರೂ ರಮೇಶ್ ಇವತ್ತು ನಿಮ್ಗೆ 2 ರೂಪಾಯಿ ಚೇಂಜ್ ಇಲ್ಲಿ ಕೊಡ್ಬೇಕಾಗಿತ್ತು ಅಂತ ಬಂದು ಕೊಟ್ಟೋಗೋರು 2 ರೂಪಾಯಿನ. ಇನ್ನೂ ಒಂದು ತಮಾಷೆ ಅಂದ್ರೆ, ನನಗೆ ಫಸ್ಟ್ ಅವ್ರ ಬಗ್ಗೆ ಇದೇನು ಇಷ್ಟೊಂದು ವಿಚಿತ್ರ ಅನ್ನಿಸ್ತು. ಒಂದ್ಸರಿ ನಾನು ಈ ಸಾಂಬ್ರಾಣಿ ರೆಡಿ ಮಾಡ್ತಿದ್ವಿ, ಧೂಪ ಪೌಡರ್ ರೆಡಿ ಮಾಡ್ತಿದ್ವಿ. ಅದಕ್ಕೆಲ್ಲ ಲೆಕ್ಕ ಹಾಕಿದ್ರು. ಲೆಕ್ಕ ಹಾಕಿ ಕೊನೆಗೆ ಬರ್ದಿದ್ರು ಕೆಳಗಡೆ BTS ಹೋಗಿ ಬಂದ ಬಸ್ ಚಾರ್ಜ್ 15 ರೂಪಾಯಿ ಅಂತ ಸೇರ್ಸಲ್ಲ. ಅಲ್ಲ, ನಾವು ಇಷ್ಟೊಂದು ತಿಳ್ಕೊಂಡಿದೀವಿ, ಇವರು ಇದನ್ನ BTS ಒಂದು ಬಸ್ ಚಾರ್ಜ್ ಇದು ಕೆಳಗಡೆ ಬರದಲ್ಲ. ಅದು ಆಮೇಲೆ ನನಗೆ ಅರ್ಥ ಆಯ್ತು ಎಷ್ಟು ಅವ್ರ ಆಕ್ಯುರೇಸಿ. ನಾವು ಅದನ್ನ ಮೆಟೀರಿಯಲ್ಸ್ ಎಲ್ಲ ತಂದು ಅದನ್ನ ರೆಡಿ ಮಾಡಿ ಎಲ್ಲಾ ಗ್ರೂಪ್ಗಳಿಗೂ ಸೇಲ್ ಮಾಡ್ತಿದ್ವಿ. ಸೇಲ್ ಮಾಡುವಾಗ ಅದ್ರ ಪರ್ಟಿಕ್ಯುಲರ್ ರೇಟ್ ಆಗ್ಬೇಕಲ್ಲ. ಅವ್ರಿಗೆ 60 ವರ್ಷ ಆಯ್ತು, ಷಷ್ಠಿ ಮಾಡ್ಕೊಂಡ್ರು ಅಂತ ಅವತ್ತು 60,000 ರೂಪಾಯಿ ಸೊಸೈಟಿ ಕೊಟ್ರು. ಅಲ್ಲಿ ಹಾಕಲ್ಲ. ಇಲ್ಲಿ ಧೂಪದ ಪೌಡರ್ ತಯಾರು ಮಾಡ್ಬೇಕಾದ್ರೆ ಲೆಕ್ಕ ಹಾಕಿದ್ರೆ BTS ಹೋಗಿ ಬಂದ ಬಸ್ ಚಾರ್ಜ್ ಬಾಕ್ತು 15 ರೂಪಾಯಿ. ಒಟ್ಟು ಇಷ್ಟ ಆಯ್ತು. ಅಲ್ಲಿಗೆ ಅವರು ಒಂದ್ ಬಾಟಲ್ ತಯಾರು ಮಾಡ್ಬೇಕಾದ್ರೆ ಇದಕ್ಕೆ ಇಷ್ಟು ಖರ್ಚಾಗುತ್ತೆ ಅಂತ ಒಂದು ಆಕ್ಯುರೇಸಿ ಬೇಕಲ್ಲ. ಅಲ್ಲಿ ಅಷ್ಟು ಕರಾರುವಕ್ ಲೆಕ್ಕ. ದುಡ್ಡು ಇಲ್ಲಿ 60 ವರ್ಷಕ್ಕೆ ಷಷ್ಠಿ ಮಾಡ್ಕೋಬೇಕಾರೆ ಅವ್ರು ಏನು ಪೂಜೆ ಪುನಸ್ಕಾರ ಅನ್ನ ಹಾಕು ಅದನ್ನ ಕರೆದು ಮಾಡೋದಿಲ್ಲ. 60,000 ರೂಪಾಯಿ ದುಡ್ಡು ಕೊಟ್ಟು ನಮ್ಗೆ ಸೊಸೈಟಿ ಜಮಖಾನ ಬಿಡ್ಬೇಕಾಯ್ತು, ಇದನ್ನ ಜಮಖಾನ ತಗೊಂಡ್ಬಿಡಿ ಅಷ್ಟೇ ಅಂತ ತಂದು 60,000 ರೂಪಾಯಿ 1 ಗಂಟೆಗೆ ಕೊಟ್ಟು. ಇಂಥ ವರ್ತನೆಗಳನ್ನ ನೋಡುವಾಗ ನನಗೆ ಅನ್ನಿಸ್ತದೆ, ಇನ್ನೆಲ್ಲೋ ಬಸ್ಸಲ್ಲಿ ಹೋಗ್ತಾ ಒಂದ್ಸಾರಿ ಎಷ್ಟೋ ದುಡ್ಡು ಒಂದು 60-70 ಸಾವಿರ ಸುಮ್ಮನೆ ಹಿಂಗ್ ಇಟ್ಕೊಂಡ್ಬಂದಿದ್ದು ಎಲ್ಲೋ ಹೋದ್ರು ಪಾಪ ಇಳಿದು ವಾಶ್ರೂಮ್ ಹೋದ್ರು. ತೀರಾ ಇತ್ತೀಚೆಗೆ 1-2 ವರ್ಷ ತುಮಕೂರಿನಲ್ಲಿ ಇವ್ರನಲ್ಲಿ ಹೋದ್ರು, ಬೆಟ್ರು ಈ ಕಡೆ ಬಂದ್ರು. ಏನ ಪ್ರಶ್ನೆ? ಇದು ದುಡ್ಡು ಅನ್ನೋದು ಇತ್ತೀಚೆಗೆ ಬಂದಿರೋ ಒಂದು ಮಾನಿಟರಿ ಸಿಸ್ಟಮ್, ಹಣ ಕೊಡೋದು ತಗೊಳ್ಳೋದು ಬಂದಿರೋ ಇಷ್ಟು ಲೆಕ್ಕಾಚಾರ. ಈಗ ನಾವು ನಮ್ಮ ಬೆಳವಣಿಗೆಗೆ ಹಣ ಜಾಸ್ತಿ, ನಮಗೆ ಎಷ್ಟು ಜನ ಸಹಾಯ ಮಾಡಿದ್ರು, ನಾವೆಷ್ಟು ಜನಕ್ಕೆ ಸಹಾಯ ಮಾಡಿದ್ರು ಅನ್ನೋ ಲೆಕ್ಕ ತಗೋತಾ ಹೋದ್ರೆ ಅಲ್ಲ, ಅದು ನೀವ್ ಹೇಳ್ತಾ ಇರೋದು ಸರಿನೇ. ನಾನು ಒಂದು ಎಕ್ಸಾಂಪಲ್ ಕೊಟ್ಟೆ ನಿಮ್ಗಂತ, ಬೇಕಾದ್ರೆ 10 ಎಕ್ಸಾಂಪಲ್ ಕೊಡಬಲ್ಲೆ ಅವ್ರ ಬಗ್ಗೆ. ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ನಿಮ್ಗೆ ಗೊತ್ತಾಗುತ್ತೆ. ನಾವು ಲೆಕ್ಕ ಇಡ್ತೀವಿ, ಸಹಾಯ ತಗೊಂಡಿದ್ದು ಕೊಟ್ಟಿದ್ದು ಗಮನನೇ ಇರಲ್ಲ. ನಾನು ಎಷ್ಟೋ ಜನ ಸಹಾಯ ತಗೊಂಡಿದ್ದೇನೆ, ಅದು ಲೆಕ್ಕ ಇರಲ್ಲ. ನಮ್ಮ ಬೆಳವಣಿಗೆ ಅದು ನಾವು ತಗೊಂತ ಹೋಗ್ಬೇಕು. ಸರಿನೇ. ಯಾಕಂದ್ರೆ ಮುಂದಿನ ಜನ್ಮ ನಿರ್ಮಾಣಗಳಿಗೆ ಇದೊಂದು ಇರ್ಬೋದು, ಇಲ್ಲದೆ ಇರ್ಬೋದು. ಹೌದು, ಅವ್ರ ವರ್ತನೆಗಳಲ್ಲಿ ಒಂದ್ಸಾರಿ ಹಿರಿಯ ಚಳ್ಳಕೆರೆಗೆ ಹೋಗಿದ್ದಾರೆ, ಸೊಸೈಟಿ ಕೆಲ್ಸಕ್ಕೆ ಅಂತ ಚಳ್ಳಕೆರೆಗೆ ಹೋಗಿದ್ದಾರೆ. ಬಸ್ ಮಿಸ್ ಆಗಿದೆ. ಅವ್ರೇನ್ ಬಸ್ ಮಿಸ್ ಅಂದ್ರೆ ಒತ್ತಡ ಏನೋ ಆಕಸ್ಮಿಕವಾಗಿ ಅವ್ರೇನೋ ಇದ್ ಮಾಡ್ಕೊಂಡಲ್ಲ, ಅಲ್ಲಿ ಅವ್ರು 10 ನಿಮಿಷ ಅಲ್ಲಿ ಬೆಳೆಸೋಣ ಅಂತ ಅಲ್ಲೂ ಬೆಳೆಸಿ ಇಲ್ಲೂ ಬೆಳೆಸಿ ಹಿಂಗ್ ಮಾಡ್ಕೊಂಡು ಹೋಗಾಗ ಅಲ್ಲಿ ಆಯ್ತು. ಮನೆಗೆ ಹೋಗಿದ್ದಾರೆ, ರಾತ್ರಿ 11 ಗಂಟೆ ಆಗಿದೆ. ರಾತ್ರಿ 11 ಗಂಟೆ ಆಗಿದ್ರೆ ಅವ್ರ ಏನ್ ಮಾಡ್ಬೋದಾಗಿತ್ತು? ಜಸ್ಟ್ ಒಂದು ನಮ್ಮಂತರಾದ್ರೆ ಡೋರ್ ನಾಕ್ ಮಾಡ್ಬಿಡ್ತಿದ್ವಿ, ಮಲಗಿದಾರ ಬಿಟ್ಟಿದ್ರೆ ಏನ್ ನೋಡ್ತಿರ್ಲಿಲ್ಲ. ಅವ್ರ ಅಲ್ಲೇ ಮುಂದ್ಗಡೆ ಆ ಕಾಂಪೌಂಡ್ ಅಲ್ಲಿ ಒಂದಿಷ್ಟು ಜಾಗ ಐತಲ್ಲ, ಅವ್ರು ಯಾವತ್ತೂ ಅವ್ರದೊಂದು ಯೋಗಾಸನ ಮಾಡೋದಕ್ಕೆ ಒಂದು ಮ್ಯಾಟ್ ಅದು ಇದು ಇಟ್ಕೊಂಡಿರು. ಆ ಮ್ಯಾಟ್ ಹಾಕೊಂಡು ಅಲ್ಲೇ ಮಲ್ಕೊಂಡು ರಾತ್ರಿ ಎಲ್ಲ ಕಥೆ ಕಳೆದ್ರು. ಬೆಳಗ್ಗೆ ಎದ್ದವ್ರು ಅಲ್ಲಿ ಒಂದು ಭಾಗ ತೆಗೆದ್ರು, ಇವ್ರು ಅಲ್ಲಿ ಮಲ್ಕೊಂಡಿದ್ದಾರೆ ಹಿಂಗೆ ಮುದ್ರಕೊಂಡು.
ಅಯ್ಯೋ ಇದೇನ್ ಹಿಂಗ್ ಮಲ್ಕೊಂಡಿದ್ರೆ ಇಲ್ಲೇ ಯಾಕೆ ಮಲ್ಕೊಂಡಿದ್ರೆ, ಬಾಗಿಲು ತೆಗೆಯೋದಲ್ವಾ ಅಂದ್ರೆ ಪರವಾಗಿಲ್ಲ, ನಿಮ್ಗೆ ಯಾಕೆ ಮತ್ತೆ ತೊಂದರೆ ಕೊಡೋದು, ಇಲ್ಲೇ ಮಲ್ಕೊಂಡಿದೆ. ನೋಡಿ ಅಲ್ಲಿ ಆ ಹೇಳಿದ ಸ್ವಕಾಯ ದೃಷ್ಟಿ, ಆ ಸ್ವಕಾಯ ದೃಷ್ಟಿಯನ್ನ ಎಷ್ಟರ ಮಟ್ಟಿಗೆ ಅವ್ರು ಕಳ್ಕೊಂಡಿದ್ರು ಅನ್ನೋದಕ್ಕೆ